ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, 3 ಬಿಂದುವನ್ನ ಚೆಕ್ ಮಾಡ್ಕೊಳ್ಳಿ. ನನ್ನ ಆತ್ಮ ಬಿಂದು, ಬಾಬಾ ಬಿಂದು, ರಾಮ ಬಿಂದು. ಓಕೆನಾ? 3 ಬಿಂದುವಲ್ಲಿ ಸ್ಥಿತರಾಗಿ ಸೇವೆಯನ್ನ ಮಾಡಬೇಕಾದ್ರೆ ನಿಮಿತ್ತರಾಗಿ, ನಿರ್ಮಾಣರಾಗಿ, ನಿಸ್ವಾರ್ಥ ಭಾವದಿಂದ ಸೇವೆಗೆ ನಿಮಿತ್ತರಾಗಿ ಅಲ್ವಾ? ಮುಂದೇನು ಹೇಳ್ತಾರೆ, ಲೌಕಿಕದಲ್ಲಿ ನಮಗೆ ಹಣ ಸಂಪಾದನೆ ಮಾಡೋದಂದ್ರೆ ತುಂಬಾ ಇಷ್ಟ ಅಲ್ವಾ? ಓಡ್ತಾ ಇರ್ತೀವಿ ಹಗಲು ರಾತ್ರಿ ಎಲ್ಲ ಹಣ ಸಂಪಾದನೆಗೋಸ್ಕರ. ಹಾಗೆ ಅಲೌಕಿಕ, ನಿರಾಕಾರ, ಆತ್ಮಿಕ ಹಣ ಸಂಪಾದನೆ ಮಾಡಬೇಕು, ತುಂಬಾ ಮಾಡಬೇಕು ಅಂತ ಇದು ಮಾಡಬೇಕು. बाप दादा ने पहले भी सुनाया है, अगर ज्यादा से ज्यादा सर्व खजाने का खाता जमा करना है तो मनमनाभव के मंत्र को यंत्र बना दो. बाप दादाರವರು ಮೊದಲೇನೂ ಕೂಡ ನಿಮಗೆ ತಿಳಿಸಿದ್ವಿ, ಒಂದು ವೇಳೆ ತುಂಬಾ ಎಲ್ಲಾ ಖಜಾನೆಗಳನ್ನ ಜಮಾ ಮಾಡಬೇಕು ಅಂದ್ರೆ ಏನ್ ಮಾಡ್ಬೇಕಂತೆ, ಮನ್ಮನಾಭವ ಮಂತ್ರವನ್ನ ಯಂತ್ರವನ್ನಾಗಿ ಮಾಡಬೇಕು. ಸರ್ವ ಖಜಾನೆ ಅಂತಂದ್ರೆ ಏನು? ಆದ್ಮೇಲೆ ನಾವು ಈ ಪ್ರಪಂಚಕ್ಕೆ ಬಂದಾಗ ಕಾರಣಾಂತರದಿಂದ ಸಾಲಗಾರರಾಗಿದ್ದೀವಿ ಅಂತ ತಿಳ್ಕೊಳ್ಳಿ. ನಮ್ಮ ಅಪ್ಪ ಅಮ್ಮ ಸಾಲ ಮಾಡಿಟ್ಟಿದ್ದಾರೆ, ಬಾಡಿಗೆ ಮನೆ ಇದೆ. ಓಕೆ, ಅವಾಗ ನಾವು ಸಂಪಾದನೆ ಮಾಡಿದ್ಮೇಲೆ ಏನ್ ಮಾಡಬೇಕಾಗ್ತದೆ? ಸಾಲ ತೀರಿಸ್ಬೇಕಾಗ್ತದೆ, ಸ್ವಂತ ಮನೆ ತಗೊಳ್ಬೇಕು, ಆಮೇಲೆ ಕಾರು ಬೇಕು, ಫ್ರಿಜ್ಜು ಬೇಕು, ಒಳ್ಳೊಳ್ಳೆ ಸೋಫಾಗಳು ಬೇಕು, ಸಾಧನಗಳು ಬೇಕು. ಅಂತಂದ್ರೆ ಹೆಚ್ಚಿನ ಸಂಪಾದನೆ ಮಾಡಬೇಕಾಗತ್ತಲ್ವಾ? ಆ ಹಣ ಎಷ್ಟು ಬರ್ತಾ ಹೋಗ್ತದೋ ಅಷ್ಟು ಸಾಧನಗಳಲ್ಲೂ ನಿಮ್ಮ ಮನೆಯಲ್ಲಿ ಏನಾಗ್ತಾ ಹೋಗ್ತದೆ, ಬರ್ತಾ ಹೋಗ್ತದೆ. ಅವಾಗ ಏನಾಗಿ ಮಾಡಬೇಕಾಗ್ತದೆ? ನಿರಂತರವಾಗಿ ನೀವು ಕೆಲಸ ಮಾಡಬೇಕಾಗ್ತದೆ. ಸರಿ, ನಿಮ್ದೊಂದು ಫ್ಯಾಕ್ಟ್ರಿ ಇದೆ ಅಂತ ತಿಳ್ಕೊಳ್ಳಿ. ನಿಮ್ಮಲ್ಲಿ ತುಂಬಾ ಹಣ ಬರಬೇಕು ಅಂದ್ರೆ ಏನಾಗಬೇಕು? ನಿಮ್ಮೊಂದು ಫ್ಯಾಕ್ಟ್ರಿ ಇದೆ, ತುಂಬಾ ಹಣ ಬರ್ಬೇಕಂದ್ರೆ ಏನ್ ಮಾಡಬೇಕು? ಪ್ರೊಡಕ್ಷನ್ ಜಾಸ್ತಿ ಮಾಡ್ಬೇಕು. ಅಂದ್ರೆ ಕಂಟಿನ್ಯೂಯಸ್ ಆಗಿ ಅಲ್ಲಿ ಪ್ರೊಡಕ್ಷನ್ ರೆಡಿ ಆಗ್ತಾನೆ ಇರಬೇಕು. ಮಾಡಿರೋದೆಲ್ಲ ಏನಾಗಬೇಕು? ಸೇಲ್ ಆಗ್ತಾ ಆಗ್ತಾ ಇರ್ತದೆ. ಸೇಲ್ ಆಗ್ತಾ ಇದ್ರೆ ಏನಾಗ್ತದೆ ಅಂತಂದ್ರೆ 3 ಶಿಫ್ಟ್ ಅಲ್ಲಿ ಕಂಪ್ನಿ ನಡೀತದೆ, ಹಗಲು ರಾತ್ರಿ ನಡೀತಾನೆ ಇರ್ತದೆ. ಬೇರೆ ಬೇರೆ ವರ್ಕರ್ಸ್ಗಳು ಇರ್ತಾರೆ, ಮಷಿನ್ ರೆಗ್ಯುಲರ್ ಆಗಿ ಏನಾಗ್ತಾ ಇರ್ತದೆ, ನಡೀತಾನೆ ಇರ್ತದೆ, ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಪ್ರೊಡಕ್ಷನ್ ಹೆಚ್ಚಿಗೆ ಆಗ್ತಾ ಇದೆ ಅಂತಂದ್ರೆ ಏನರ್ಥ? ಸೇಲ್ ಆಗ್ತಾ ಇದ್ರೆ ತಾನೇ ಪ್ರೊಡಕ್ಷನ್ ಮಾಡ್ತೀವಿ. ಸೇಲೇ ಆಗಿಲ್ಲ ಅಂತಂದ್ರೆ ಪ್ರೊಡಕ್ಷನ್ ಎಲ್ಲ ಆಗ್ತದೆ ಅಲ್ವಾ? ಅದಕ್ಕಾಗಿ ಮಾಡ್ತಾರೆ, ತುಂಬಾ ಹಣ ಸಂಪಾದನೆ ಮಾಡಬೇಕು ಅಂದ್ರೆ ಮನ್ಮನಾಭವ ಹೇಳುವಂತ ಮಂತ್ರವನ್ನ ಯಂತ್ರ ಮಾಡ್ಬೇಕಂತ. ಹಾಗಿದ ಆದ್ಮೇಲೆ ಇಲ್ಲಿ ಮನ್ಮನಾಭವ ಅಂತಂದ್ರೆ ಏನು? ಬಾಬಾ ಈ ಮಾತನ್ನು ಯಾಕೆ ಹೇಳಿರಬಹುದು? ಮನ್ಮನಾಭವ ಮಂತ್ರ ಯಾವುದು? ನಿಮ್ಮ ಮನಸ್ಸನ್ನ ನಿಮ್ಮ ಮನಸ್ಸನ್ನ ನನ್ನಲ್ಲಿ ಇಡಿ. ಮನ್ ಮನ ಭವ, ಇದನ್ನ ಯಾರು ಹೇಳ್ತಾ ಇರೋದು? ಪರಮಾತ್ಮ. ನಿನ್ನ ಮನಸ್ಸನ್ನ ನನ್ನಲ್ಲಿ ಇಡಿ, ಅಷ್ಟೇ ಕೆಲಸ. ಮನಸ್ಸನ್ನ ಇಡಿ ಅಥವಾ ನನ್ನಲ್ಲಿ ಕೊಡಿ. ಅದನ್ನ ಕೊಟ್ಟ ಮೇಲೆ ಮುಂದಿನ ಕೆಲಸ ಯಾರ್ದು? ತಂದೆ ಅಲ್ವಾ? ಇವಾಗ ನನ್ನ ಮೊಬೈಲ್ ಸರಿ ಇಲ್ಲ, ನಾನೇನ್ ಮಾಡ್ಬೇಕು? ಮೊಬೈಲ್ ಓದ್ಬಿಟ್ಟು ಯಾರು ಕೈಲಿ ಕೊಡ್ಬೇಕು? ಮೊಬೈಲ್ ಅಂಗಡಿಯಲ್ಲಿ ಕೊಡ್ಬೇಕು. ಅಂಗಡಿಯವನ ಹತ್ರ. ಸರಿ, ಅವನ ಕೈಯಲ್ಲಿ ಮೊಬೈಲ್ ಇದ್ದಾಗ ನೀವು ವಾಟ್ಸಪ್ ಮೆಸೇಜ್ ಕಳಿಸ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಯಾರಿಗಾದ್ರೂ ಫೋನ್ ಮಾಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ. ಓಕೆ, ಹಾಗೇನೆ ನಾವು ಮನಸ್ಸನ್ನು ಯಾರ ಕೈಯಲ್ಲಿ ಕೊಡ್ಬೇಕು? ಪರಮಾತ್ಮನ ಕೈಯಲ್ಲಿ. ಓಕೆ, ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನೀವು ಮನಸ್ಸಿನಿಂದ ಏನು ಕೆಲಸ ಮಾಡ್ತಿದ್ದೀರಿ? ಮನಸ್ಸಿನ ಕೆಲಸ ಏನು? ಅಲ್ಲಿ ಇಡೋದಷ್ಟೇ. ಸಂಕಲ್ಪ ಮಾಡೋದು. ಮನಸ್ಸಿನ ಕೆಲಸ ಸಂಕಲ್ಪ ಮಾಡೋದು, ಸರಿನಾ? ಈಗ ಮನಸ್ಸು ಯಾರ ಇದೆ? ಪರಮಾತ್ಮನಲ್ಲಿ ಇದೆ. ಅವನಿಗೆ ಸಂಕಲ್ಪ ಮಾಡ್ಲಿಕ್ಕೆ ಆಗತ್ತಾ? ಆಗಲ್ಲ. ಮತ್ತೆ ಅವಾಗ ನೀವೇನ್ ಮಾಡ್ತಿರ್ತೀರಿ? ಮನಸ್ಸು ಬಾಬನಲ್ಲಿ ಇದೆ ಅಂತ ಸ್ಮೃತಿ ಇರತ್ತೆ. ಏನಿರ್ತದೆ?
ಸ್ಮೃತಿ. ಸ್ಮೃತಿ. ಉದಾಹರಣೆಗೆ ನಿಮ್ಗೊಂದು ಶರೀರ ಆರೋಗ್ಯ ಸರಿ ಇಲ್ಲ, ಶರೀರ ಹೇಳುವಂತ ಸಾಧನವನ್ನು ಎಲ್ಲಿ ತಗೊಂಡೋಗ್ತೀರಿ? ಹಾಸ್ಪಿಟಲ್ ಸರಿ, ಅದಕ್ಕೆ ಸೀರಿಯಸ್ ಕಾಯಿಲೆ ಇದೆ ಅಂತ ICU ನಲ್ಲಿ ಇರ್ತಾರೆ ಅಥವಾ ಆಪರೇಷನ್ ಥಿಯೇಟರ್ ನಲ್ಲಿ ಇಡ್ತಾರೆ, ಸರಿನಾ? ನಿಮ್ಗೆ ಹಾಫ್ ಅನೆಸ್ಥಿಷಿಯಾ ಕೊಟ್ಟಿದ್ದಾರೆ. ಎಷ್ಟು? ಹಾಫ್ ಹಾಫ್ ಅಂತಂದ್ರೆ ಏನು? ಅರ್ಧ ಅರ್ಧ. ಅಂದ್ರೆ ಅಲ್ಲಿ ಏನ್ ಆಗ್ತಾ ಇದೆ ಅದು ನಿಮ್ ಕಣ್ಣಿಗೆ ಕಾಣ್ತದೆ. ಕಾಣ್ತಾ ಇದೆ. ಸರಿ, ಶರೀರ ಯಾರ್ದು? ನಂದೆ. ನಿಮ್ದು. ಸರಿ, ಆವಾಗ ಇಲ್ಲಿ ಹಾಫ್ ಅನೆಸ್ಥಿಷಿಯಾ ಕೊಟ್ಟಿದ್ದಾರೆ. ಉದಾಹರಣೆಗೆ ನಿಮ್ಮ ಕಾಲಿಗೆ ಏನೋ ಫ್ರಾಕ್ಚರ್ ಆಗಿದೆ ಅಂತ ತಿಳ್ಕೊಳ್ಳಿ, ಸರಿನಾ? ಅವಾಗ ನಿಮ್ಮ ಬೆನ್ನಿಗೆ ಅನೆಸ್ಥಿಷಿಯಾ ಕೊಟ್ಟಾಗ ನಿಮಗೆ ಸೊಂಟದಿಂದ ಕೆಳಗಡೆ ಜಾಗ ಏನಾಗ್ಬಿಡ್ತದೆ? ಬೆಂಡ್ ಆಗತ್ತೆ. ನಿಮ್ಮ ಕಂಟ್ರೋಲ್ ಅಲ್ಲಿ ಇದೆಯಾ? ಇಲ್ಲ. ಇಲ್ಲ ಕಾಲು ಯಾರ್ದು? ನಂದೆ ನಮ್ದೆ. ಆದ್ರೆ ಆ ಇಂಜೆಕ್ಷನ್ ಇದ್ದಾಗ ಅದು ನಿಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಹೆಂಗ್ ಬೇಕಾದ್ರೆ ನೀವು ಅದನ್ನ ಬೆಂಡ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದನ್ನ ಮೇಲೆ ನೀವು ರಾಜ್ಯಭಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಸರಿ, ಈಗ ಆ ಕಾಲಿನ ಮೇಲೆ ಟ್ರೀಟ್ಮೆಂಟ್ ಯಾರು ಮಾಡ್ತಿದ್ದಾರೆ? ಡಾಕ್ಟರ್ ಡಾಕ್ಟರ್ ಅದು ನಿಮ್ಗೆ ಕಾಣತ್ತೋ ಕಾಣಲ್ವೋ? ಕಾಣುತ್ತೆ. ಅವ್ರು ಮಾಡ್ತಾ ಇದಾರೆ ಅಂತ ಗೊತ್ತಾಗತ್ತೋ ಗೊತ್ತಾಗಲ್ವೋ? ಗೊತ್ತಾಗುತ್ತೆ. ಗೊತ್ತಾಗ್ಬೇಕು. ಅದು ನಿಮ್ಮ ಸಾಧನ ಅಂತ ಗೊತ್ತಿದೆ ತಾನೆ? ಹ. ಹೌದು. ಅದು ತಾನೆ. ಆದ್ರೆ ಆ ಕಾಲಿನ ಮೇಲೆ ನಿಮ್ಗೆ ಯಾವುದೇ ರೀತಿ ಕಂಟ್ರೋಲಿಂಗ್ ಪವರ್ ಇಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ಪರಮಾತ್ಮ ಉಪಯೋಗ ಮಾಡ್ತಾ ಇದ್ದಾರೆ ಅಂತ ಮಾತ್ರ ನಮ್ಗೆ ಗೊತ್ತಾಗ್ಬೇಕು. ಹೆಂಗ್ ಗೊತ್ತಾಗ್ತದೆ? ಹೆಂಗ್ ಗೊತ್ತಾಗ್ತದೆ? ಅನುಭವದಿಂದ. ಅನೇಸ್ಥಿಷಿಯಾ ಇದ್ದಾಗ ಅದಕ್ಕೊಂದು ಕೈ ತಗೊಂಡು ರಪ್ಪ ಅಂತ ಹೊಡೆಯೋದು ಕಾಲಿಗೆ, ಚೆನ್ನಾಗಿ ನೋವು ಬರ್ತದೋ ಬರಲ್ವೋ? ಬರಲ್ಲ. ಬರಲ್ಲ. ಅನಿಸ್ತೇಷಿಯಾ ಕೊಟ್ಟಿರ್ತಾರೆ. ಹಾಗೇನೆ ನಿಮ್ಮ ಮನಸ್ಸು ಭಗವಂತನಲ್ಲಿ ಇದ್ದಾಗ ಚೆನ್ನಾಗಿ ಯೋಗ ಮಾಡಿದಾಗ ಮನೆಗೆ ಬಂದು ಪತಿ ಎಷ್ಟು ಬೈದ್ರು ನಮ್ಮ ಮೇಲೆ ಎಫೆಕ್ಟ್ ಆಗಲ್ಲ. ಬೀಳೋದಿಲ್ಲ. ಹೌದಲ್ವಾ? ಹೌದು. ಸೆಂಟರಿಗೆ ಹೋಗ್ಬೇಕಾದ್ರೆ ಎಫೆಕ್ಟ್ ಆಗ್ತದೆ. ಅಂದ್ರೆ ಎಲ್ಲಾ ಪತಿಯರು ಬೈತಾರೆ ಅಂತ ಅರ್ಥ ಅಲ್ಲ. ಅಂದ್ರೆ ಯಾರಾದ್ರೂ ನಿಂದನೆಯನ್ನ ಮಾಡಿದಿದ್ರೆ ಅದರ ಎಫೆಕ್ಟ್ ಏನಾಗುದಿಲ್ಲ, ನಮ್ಮ ಮೇಲೆ ಬೀಳೋದಿಲ್ಲ. ಬೀಳುದಿಲ್ಲ. ಯಾಕೆ? ಭಗವಂತನ ಕೈಲಿರುತ್ತೆ. ಯಾಕಂದ್ರೆ ಅದರ ಮೇಲೆ ಅಷ್ಟು ಪ್ರಭಾವ ಬಿದ್ದಿರ್ತದೆ. ಅಂದ್ರೆ ಶರೀರಕ್ಕೆ ನೀವು ಜರ್ಕಿನ್ ಹಾಕಿದ್ರೆ ಎಷ್ಟು ಜೋರಾಗಿ ಮಳೆ ಬಂದ್ರು ಕೂಡ ಜರ್ಕಿನಿಗೆ ತಾಗತ್ತೆ ಹೊರತು ಒಳಗಡೆ ಚರ್ಮಕ್ಕೆ ಹೋಗ್ಬಿಟ್ಟು ಏನಾಗೋದಿಲ್ಲ, ಅದು ಆಗೋದಿಲ್ಲ. ಯಾಕಂದ್ರೆ ಮಧ್ಯದಲ್ಲಿ ಏನಾಗಿರ್ತದೆ, ರಕ್ಷಣೆ ಹೇಳೋದು ಇರ್ತದೆ ಆತ್ಮೀಯರೇ. ಹಾಗೆ ಆ ಮನಸ್ಸು ಹೇಳುವುದನ್ನ ನಿರಂತರವಾಗಿ ನಾವು ಯಾರ ಜೊತೆಲಿ ಇಡಬೇಕು? ಭಗವಂತನ ಜೊತೆ. ಪರಮಾತ್ಮ ಆ ಹೇಳ್ತಾರೆ, ಈ ಭಾಷೆ ನನ್ನ ಮಕ್ಕಳಿಗೆ ಅರ್ಥನೇ ಆಗೋದಿಲ್ವಂತೆ. ಯಾವ ಭಾಷೆ? ಇಡೋದು. ಯಾವ ಭಾಷೆ ಅರ್ಥ ಆಗ್ತದೆ ಅಂತಂದ್ರೆ ಮೊಬೈಲ್ ಮನಾಭವ ಅಂದ್ರೆ ಅರ್ಥ ಆಗ್ತದೆ. ಅರ್ಥ ಆಗ್ತದೋ ಇಲ್ವೋ? ಆಗುತ್ತೆ. ಡ್ರೈವಿಂಗ್ ಮಾಡ್ಬೇಕಾದ್ರೂ ಜನ ಇವತ್ತು ಮೊಬೈಲ್ ಅಲ್ಲಿ ಮಾತಾಡ್ತಾರೋ ಇಲ್ವೋ? ಮಾತಾಡ್ತಾರೆ. ಅಡಿಗೆ ಮಾಡ್ಬೇಕಾದ್ರೆ, ಮಾತಾಡ್ತಾರೆ. ಸ್ನಾನ ಮಾಡ್ಬೇಕಾದ್ರೆ ಆಗ ಮಾತಾಡಕ್ಕಾಗಲ್ಲ. ಯಾಕಾಗೋದಿಲ್ಲ? ಅಲ್ಲಿ ಲೌಡ್ ಸ್ಪೀಕರ್ ನಿಲ್ಬಿಟ್ಟು ಮಾತಾಡ್ತಾ ಸ್ನಾನ ಮಾಡ್ಲಿಕ್ಕೆ ಆಗೋದಿಲ್ವಾ? ಆಗತ್ತೋ ಆಗಲ್ವೋ? ಆಗತ್ತೆ. ವಾಕಿಂಗ್ ಮಾಡ್ಬೇಕಾದ್ರೆ, ಮಾತಾಡ್ಬೇಕು. ಮಲ್ಕೊಂಡ್ಬಿಟ್ಟು, ಮಾಡ್ಬೇಕು. ಅವಾಗ ಏನೇ ಕರ್ಮ ಮಾಡ್ತಾ ಇದ್ರು ಕೂಡ ಮೊಬೈಲ್ ಅನ್ನು ನಿಮ್ಗೆ ಉಪಯೋಗ ಮಾಡ್ಕೊಳ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ನೀವು ಮಾತಾಡ್ಬೋದು, ಕ್ಲಾಸ್ ಕೇಳ್ಬೋದು, ಹಾಡು ಕೇಳ್ಬೋದು, ಏನೋ ಒಂದು. ಆದರೆ ಮೊಬೈಲಿನ ಜೊತೆಗೆ ನೀವು ಸಂಪರ್ಕದಲ್ಲಿ ಇರ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗತ್ತೆ. ಆಗತ್ತೆ. ಅದು ಬರುತ್ತೆ ಅಂತಂದ್ರೆ ಈ ಮನಸ್ಸನ್ನು ಕೂಡ ಬಾಬನಲ್ಲಿ ಇಡ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗುತ್ತೆ. ಬಾಬನ ಹತ್ರ ಮಾತಾದ್ರು ಆಡಿ, ರಿಹಾನ್ ಮಾಡಿ, ಜಗಳ ಮಾಡಿ, ಪ್ರೀತಿ ಮಾಡಿ, ಶ್ರೀಮತ ಕೇಳಿ, ಏನು ಬೇಕೋ ಅದನ್ನು ಕೇಳಿ, ಚರ್ಚೆ ಮಾಡಿ, ವಿಚಾರ ಸಾಗರ ಮಂಥನ ಮಾಡಿ, ಅಥವಾ ನಿಸ್ಸಂಕಲ್ಪಿಸಿದ್ರು ಏನೇ ರೀತಿಯಲ್ಲೂ ಕೂಡ ಏನಾಗ್ತಾ ಇರ್ಬೇಕಲ್ಲಿ ಮನಸ್ಸು ಯಾರಲ್ಲಿ ಇರ್ಬೇಕು? ಬಾಬನಲ್ಲಿ. ಯಂತ್ರ ಅಂತಂದ್ರೆ ಕಂಟಿನ್ಯೂಯಸ್ ಆಗಿ ಒಂದ್ಸಲ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಾಡಕ್ಟ್ ಏನಾಗ್ತಾ ಇರ್ಬೇಕಲ್ಲಿ? ಸೇಲ್ ಆಗ್ತಾ ಇರ್ಬೇಕು. ಈಗ ಒಂದು ಯಂತ್ರ ನಡೀತಾ ಇದೆ ಅಂತಂದ್ರೆ ಏನರ್ಥ? ಅಲ್ಲಿ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಲೆಕ್ಕ. ಹಾಗೆ ಮನಸ್ಸನ್ನ ಭಗವಂತನಲ್ಲಿ ಇಟ್ಟಾಗ ಅಲ್ಲಿಂದ ಸಪ್ತ ಗುಣಗಳು ಹೊರಗಡೆಗೆ ಬರ್ತಾ ಇರ್ಬೇಕು. ಸುಮ್ಮನೆ ತಿರುಗಬಾರದದು. ಅದ್ರಲ್ಲೇನ್ ಬರ್ಬೇಕು? ಪ್ರಾಡಕ್ಟ್ಗಳು ಬರ್ತಾ ಇರ್ಬೇಕು. ಆದ್ಮೇಲೆ ಇಲ್ಲಿ ನಾವು ಕೆಲವೊಂದ್ಸಲ ತಪ್ಪನ್ನ ಮಾಡ್ತೀವಿ. ಏನ್ ಗೊತ್ತಾ? ಸೂಕ್ಷ್ಮವಾಗಿ ಚೆಕ್ ಮಾಡ್ಕೊಳ್ಳಿ. ಮನ್ಮನಾಭವ ಬದಲು ಏನ್ ಮಾಡ್ತೀವಿ? ವೈಯಕ್ತಿಕವಾಗಿ ಕೇಳ್ತೇನೆ. ಸ್ಪಷ್ಟವಾಗಿ ಕಿವಿ ಎರಡು ಓಪನ್ ಮಾಡ್ಕೊಂಡು ಕೇಳಿ. ಮನ್ಮನಾಭವ ಬದಲು ಜನ್ಮನಾಭವ, ಧನ್ಮನಾಭವ, ತನ್ಮನಾಭವ ಮಾಡ್ತೀವಿ. ಏನ್ ಮಾಡ್ತೀವಿ?
ತಗೊಂಡೋಗಿರ್ತೀವಿ. ಜನ್ ಮನಾಭ. ಧನ್ ಇದನ್ನು ಭಗವಂತನಲ್ಲಿ ಇಡುವಂತ ಪ್ರಯತ್ನವನ್ನ ಮಾಡ್ತೀವಿ. ಅರ್ಥ ಆಯ್ತು, ಅರ್ಥ ಆಗಿಲ್ವೋ? ಅರ್ಥ ಆಯ್ತು. ಜನ್ಮನಾಭವ ಅಂತಂದ್ರೆ ಏನು? ಜನರ ಮೇಲೆ, ಸಂಬಂಧಿಕರ ಮೇಲೆ ಮನಸ್ಸಿಡೋದು. ಅಲ್ಲ. ಏನ್ ಮಾಡೋದು? ನಾನು ಹೇಳಿ. ನನಗೆ ಹುಷಾರಿಲ್ಲ ಅಂತಂದ್ರು ಸರಿ ನಾನು ಮಾಡೋದಕ್ಕೆ ಜನ 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 ಅವ್ರು ಚೆನ್ನಾಗಿರ್ಲಿ, ಇವ್ರಿಗೆ ಕೊಡು ಅವ್ರಿಗೆ ಕೊಡು ಅಂತ ಕೇಳ್ತಾನೆ. ಕೇಳಿ, ಅದು ಅಲ್ಲ. ಜನ ಅದನ್ನು ಒಂದ್ ರೀತಿ ಹೌದು, ಬೇರೆಯವ್ರು ಒಳ್ಳೇದ್ ಮಾಡಿ ಅಂತ ಬಿಟ್ಟು ಅದ್ರ ಕಲ್ಯಾಣ ಇರ್ತದೆ. ಜನ್ಮನಾಭವ ಅಂತದೇನು ಗೊತ್ತಾ? ಬಾಬಾ ನಾನ್ ಸರಿ ಇದ್ದೀನಪ್ಪ, ನಮ್ಮ ಮನೆಯವ್ರು ಹೋಗ್ಬಿಟ್ಟು ಅಲ್ಲಿ ಸೆಂಟರ್ನಲ್ಲಿ ಕೂತ್ಕೊಳ್ಳಿ. ಯಾರು ಕೂತ್ಕೊಳ್ಬೇಕಲ್ಲಿ? ನಮ್ಮ ಮನೆಯವ್ರು ಕೂತ್ಕೊಳ್ಬೇಕು, ನಮ್ಮ ಮಕ್ಕಳು ಕೂತ್ಕೊಳ್ಬೇಕು, ನಮ್ಮ ಮತ್ತೆ ಕೂತ್ಕೊಳ್ಬೇಕು, ನಮ್ಮ ಸೊಸೆ ಕೂತ್ಕೊಳ್ಬೇಕು. ಜನರನ್ನ ಕರ್ಕೊಂಡು ಹೋಗ್ಬಿಟ್ಟು ಎಲ್ಲಿ ಕುಳಿಸ್ತೀವಿ? ಸೆಂಟ್ರಲ್ಲಿ. ಅವ್ರು ಸೆಂಟರ್ನಲ್ಲಿ ಕೂತ್ಕೊಳ್ಳಿ, ಅವರು ಮೌಂಟ್ ಆಬುಗೆ ಹೋಗ್ಲಿ, ಅವರು ಬಟ್ಟಿಗೆ ಹೋಗ್ಲಿ, ಅವ್ರಿಗೆ ಜ್ಞಾನ ಸಿಗ್ಲಿ. ಇದೇನಾಯ್ತು? ಜನ್ಮ ಬೇರೆಯವರನ್ನ ನೀವು ಏನ್ ಮಾಡ್ದಂಗಾಯ್ತು? ಓಡಿಸ್ದಂಗಾಯ್ತು. ಅಲ್ಲಿ ಹೋಗ್ಬಿಟ್ಟು ಕುಳಿಸಿದಂಗ. ಕೆಲವೊಂದ್ಸಲ ಏನಾಗುತ್ತೆ, ಅಯ್ಯೋ ಬಾ ನಮ್ಮನೇಲಿ ಬೆಕ್ಕಿದೆಯಲ್ಲ, ನಿಮ್ ಟ್ರಾಫಿಕ್ ಕಂಟ್ರೋಲ್ ಬಂದಾಗ ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ. ಅದಕ್ಕೂ ಎಷ್ಟಿಷ್ಟ ಆಗತ್ತೆ ಬಾಬಾ ಅಂತಂದ್ರೆ, ನಾಯಿನೂ ಕೂಡ ಸುಮ್ಮನೆ ಕೂತ್ಕೊಂಡ್ಬಿಡ್ತದೆ. ಅಂದ್ರೆ ನಾಯಿಗೆ ಯೋಗ ಮಾಡ್ಲಿಕ್ಕೆ ಬರ್ತದೆ, ನಾವು ಯೋಗ ಮಾಡ್ಲಿಕ್ಕೆ ಮಾಡೋದಿಲ್ಲ. ಅಂದ್ರೆ ಬೇರೆಯವ್ರಿಗೆ ಜ್ಞಾನ ಸಿಗಲಿ, ಬೇರೆಯವ್ರ ಉದ್ಧಾರ ಆಗ್ಲಿ ಹೇಳುವಂಥದ್ದು ನಮ್ಮ ಉದ್ದೇಶ. ಆವಾಗ ನಾವೇನ್ ಮಾಡ್ತೀವಿ? ಅವರನ್ನ ಬಾಬನ ಮನೆಗೆ ಕಳಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಇದು ಮನ್ಮನಾಭವ ಹೌದೋ ಅಲ್ವೋ? ಅಲ್ಲ. ಅಲ್ಲ. ಅಂದ್ರೆ ನಾನು ಮನಸ್ಸನ್ನ ಪರಮಾತ್ಮನಲ್ಲಿ ಇಡಬೇಕು, ನಾನು ಸಾಧನೆ ಮಾಡಬೇಕು, ನಾನು ಆ ಸಾಧನೆಯನ್ನ ಆ ಒಂದು ಆತ್ಮಗಳಿಗೆ ಕೊಡಬೇಕು ಅನ್ನುವಂತ ಮನೋಭಾವ ಇರೋದಿಲ್ಲ. ಅವರು ಹೋಗ್ಲಿ, ಅವ್ರು ಬಾಬನಿಂದ ತಗೊಳ್ಳಿ. ಅವಾಗ ನಾವೇನ್ ಮಾಡ್ತೀವಿ? ನಮ್ಮ ಸಂಕಲ್ಪ ಏನಿರ್ತದೆ? ಜನ್ಮನಾಭವ. ಅವ್ರು ಹೋಗ್ಲಿ, ಜನ್ಮನಾಭ. ಸರಿನಾ? ಓಕೆ, ನೆಕ್ಸ್ಟ್ ಧನ್ಮನಾಭವ ಅಂತಂದ್ರೆ ಏನು? ಇದೆಲ್ಲಾದ್ರೂ ಮೊದಲು ಹೇಳಿದಾರ ಬಾಬಾ ಧನ್ಮನಾಭವ ಅಂತ? ಇಲ್ಲ, ಏನು ಧನ್ಮನಾಭವ ಅಂತಂದ್ರೆ ಏನು? ನನ್ನ ಸಂಪಾದನೆ ಜಾಸ್ತಿ ಮಾಡ್ಬೇಕು. ಅಲ್ಲ. ಬಾಬಾ ಏನ್ ಹೇಳ್ತಾರೆ? ಬಾಬಾ ನನ್ನ ಹತ್ರ ಪುರ್ಸತ್ತಿಲ್ಲಪ್ಪ, ಟೈಮ್ ಇಲ್ಲ, ತುಂಬಾ ಕೆಲಸ ಮಾಡೋದಿದೆ, ತುಂಬಾ ಕೆಲಸಗಳಿದ್ದಾವೆ, ಅದಕ್ಕಾಗಿ ನನ್ನ ಭಂಡಾರದ ದುಡ್ಡು ಹಾಕ್ಬಿಡ್ತೇನೆ. ಏನ್ ಮಾಡ್ಬಿಡ್ತಾನೆ? ಭಂಡಾರದಲ್ಲಿ ದುಡ್ಡು ಕೊಟ್ಟು ಬಿಡ್ತಾರೆ. ನನ್ನ ಲೆಕ್ಕದ ಪುರುಷಾರ್ಥ, ಸಾಧನೆ, ತಪಸ್ಸು, ಜ್ವಾಲಾಮುಖಿ ಯೋಗ, ವಿಕರ್ಮ ವಿನಾಶ ಮಾಡೋದು ಎಲ್ಲ ಯಾರು ಮಾಡ್ಬಿಡ್ಲಿ? ನೀನೇ ಮಾಡ್ಬೇಕು. ಅಲ್ಲ, ಸೆಂಟರ್ ಟೀಚರ್ ಮಾಡ್ಲಿ. ಬಾಬಾ ಯಾಕೆ ಮಾಡ್ಬೇಕು? ಸೆಂಟರ್ ಟೀಚರ್ ಅವ್ರಿಗೇನು ಕೆಲಸ ಇಲ್ವಲ್ಲ, ಅವ್ರು ಅದಕ್ಕೋಸ್ಕರನೇ ಇರೋದಲ್ಲ. ಅದಕ್ಕಾಗಿ ನಾನು ಅವರಿಗೆ ಬೇಕಾಗಿರುವಂಥದ್ದು ಊಟ ತಿಂಡಿಗೋ ಬಟ್ಟೆಗೋ ಅಥವಾ ಬಿಲ್ಡಿಂಗ್ ಬಾಡಿಗೆಗೋ ಏನಿದೆ, ನನ್ನ ಹತ್ರ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟೇನ್ ಮಾಡ್ತೇನೆ, ನಾನು ಧನವನ್ನ ಕೊಡ್ತೇನೆ. ಪ್ರೋಗ್ರಾಮ್ ಇದೆ. ಅಕ್ಕವರೇ ನನಗ ಬರ್ಲಿಕ್ಕೆ ಆಗೋದಿಲ್ಲ, ನಾನು ಬೇಕಾದ್ರೆ ಧನ ಕೊಡ್ತೇನೆ, ನಾನು ಆಫೀಸಿಗೆ ಹೋಗ್ತೇನೆ, ನೀವು ಮಾಡ್ಕೊಳ್ಳೋದೇನಂತ? ಅದ್ರ ಲಾಭ ಯಾರಿಗೆ ಬೇಕು? ನನಗ ಬೇಕು. ಹಾಗಿದ್ರೆ ಭಗವಂತನ ಪ್ರಶ್ನೆ, ಅಕ್ಕಿ ಒಯ್ದು ಕೊಟ್ಟಿದ್ದೀರಿ, ಬೇಳೆ ಒಯ್ದು ಕೊಟ್ಟಿದ್ದೀರಾ, ಚೇರು ಕೊಟ್ಟಿದ್ದೀರಾ, ಕರೆಂಟ್ ಬಿಲ್ ತುಂಬಿದ್ದೀರಾ, ಧನವನ್ನ ಭಂಡಾರದಲ್ಲಿ ಹಾಕಿದ್ದೀರಾ, ನಿಮಿತ್ತದವ್ರ ಕೈಲಿ ಕೊಟ್ಟಿದ್ದೀರಾ. ಧನವನ್ನು ನೀವು ಈಶ್ವರೀಯ ಯಜ್ಞದಲ್ಲಿ ಸೇವಾ ಕೇಂದ್ರದಲ್ಲಿ ಇಟ್ಟಾಗ ನಿಮ್ಮ ವಿಕರ್ಮ ವಿನಾಶ ಆಗತ್ತೋ ಆಗಲ್ವೋ? ಹಾ, ಧನ ಕೊಟ್ಟಿದ್ದೀರಲ್ಲ, ತನು ಅಲ್ಲಿ ತನು ಮನನ ಇರ್ಸಿಲ್ವಲ್ಲ. ಓಕೆ. ಈಗ ಅವಾಗ ಧನದಿಂದ ನನ್ನ ಆತ್ಮದಲ್ಲಿ ವಿನಾಶ ಆಗೋದಿಲ್ಲ ಅಂತ ಆಯ್ತು. ಓಕೆ, ಧನದ ಸೇವೆಯನ್ನು ಮಾಡಿದಾಗ ಆ ಸೇವೆಯ ಫಲ ಸಿಗ್ತದೆ. ಬೆಳ್ತಾರೆ ಯಾರು ಇವಾಗ ಧನವನ್ನ ಕೊಡ್ತಾರೋ ಅವರು ಸತ್ಯುಗ ಆಗುವುದಲ್ಲ, ಅಥವಾ 84 ಜನ್ಮದಲ್ಲಿ ಅವ್ರಿಗೆ ಏನ್ ಸಿಗ್ತದೆ? ಬಿಲ್ಡಿಂಗ್, ಊಟ ತಿಂಡಿ ಬಟ್ಟೆ ಸಿಗ್ತದೆ ಹೊರತು ಆತ್ಮಕ್ಕೇನೋ ಶಾಂತಿ ಸಿಗಲ್ಲ. ಧನ ಸಿಗ್ಬೇಕಾಗಿರೋದು ಯಾವ್ದಕ್ಕೆ? ಶರೀರಕ್ಕೆ. ಶರೀರಕ್ಕೆ ಧನ ಬೇಕಾಗಿರೋದು ಶರೀರಕ್ಕೆ ತಾನೆ. ದುಡ್ಡು ಏನಾದ್ರು ಆತ್ಮಕ್ ಬೇಕಾ? ಬಟ್ಟೆ ಏನಾದ್ರು ಆತ್ಮಕ್ ಬೇಕಾ? ಆಹಾರ ಏನಾದ್ರು ಶರೀರ ಆತ್ಮಕ್ ಬೇಕಾ? ಬೇಡವಲ್ಲ. ಇಲ್ಲಿ ನೀವು ಧನವನ್ನ ಕೊಟ್ಟಾಗ ಶರೀರಕ್ಕೆ ಬೇಕಾಗಿರೋದು ಸಿಗ್ತದೆ ಬಿಟ್ರೆ ಆತ್ಮಕ್ ಬೇಕಾಗಿರೋದು ಸಿಗೋದಿಲ್ಲ. ಅದು ಭಕ್ತಿ ಮಾರ್ಗದಲ್ಲೂ ನೀವು ಮಾಡಿರುವಂತ ಕರ್ಮದ ಫಲ ನಿಮ್ಗೆ ಏನಾಗತ್ತೆ? ಸಿಗ್ತದೆ. ಯಾರು ಒಳ್ಳೆ ಶಿಕ್ಷಣ ಕೊಟ್ಟಿದಾರೋ ಮುಂದಿನ ಜನ್ಮದಲ್ಲಿ ಅವರಿಗೆ ಒಳ್ಳೆ ಶಿಕ್ಷಣ ಸಿಗ್ತದೆ. ಯಾರು ಈ ಸಲ ಸ್ಥೂಲ ಧನವನ್ನ ಕೊಟ್ಟಿರ್ತಾರೋ ಮುಂದಿನ ಜನ್ಮದಲ್ಲಿ ಶ್ರೀಮಂತರ ಮನೆಯಲ್ಲಿ ಅವ್ರಿಗೆ ಏನಾಗ್ತದೆ? ಜನ್ಮ ಆಗ್ತದೆ. ಅರ್ಥ ಆಯ್ತಾ? ಈಗ ಬಾಬಾ ಹೇಳಿದ್ರು ಧನ್ಮನಾಭವ ಅಂದ್ರೆ ಧನವನ್ನ ನನ್ನಲ್ಲಿ ಇಟ್ಟಾಗ ನಿಮ್ಮ ಆತ್ಮನಲ್ಲಿ ಪರಿವರ್ತನೆ ಆಗೋದಿಲ್ಲ.
ಬಾಬನ ಪ್ರಶ್ನೆ ಏನು ಅಂತಂದ್ರೆ, ನಿಮ್ಗೆ ಹೊಟ್ಟೆ ನೋವು ಬಂದಿದೆ. ಏನ್ ಬಂದಿದೆ? ಹೊಟ್ಟೆ ನೋವು. ಹೊಟ್ಟೆ ಹೊಟ್ಟೆ ನೋವು ಬಂದಿದೆ. ನೀವು ಒಂದು 5,000 ರೂಪಾಯಿ ಒಯ್ದ್ಬಿಟ್ಟು ಡಾಕ್ಟರ್ ಕೈಲಿ ಕೊಡೋದು. ಒಂದು ಹಾಸ್ಪಿಟ್ಲಲ್ಲಿ ಏನ್ ಮಾಡೋದು, ಫೀಸ್ ತುಂಬೋದು ಕೌಂಟರ್ನಲ್ಲಿ. ಓಕೆನಾ? ನೀವು ಹೋಗ್ಬಿಟ್ಟು ಏನ್ ಮಾಡೋದು ಅಂತಂದ್ರೆ ಆಫೀಸಿಗೆ ಹೋಗೋದು. ಅವಾಗ ನಿಮ್ ಹೊಟ್ಟೆ ನೋವು ಕಡಿಮೆ ಆಗ್ತದೋ ಆಗಲ್ವೋ? ಆಗಲ್ಲ. ಹೇಗಾಗೋದಿಲ್ಲ? ದುಡ್ಡು ಕೊಟ್ಟಿಲ್ವಾ ನೀವು ಟ್ರೀಟ್ಮೆಂಟ್ ಕೊಡಿ ಅಂತ? ಕೊಡಿ ಅಂದ್ರೆ ಶರೀರ ಕೊಟ್ಟು ಡಾಕ್ಟ್ರಿಗೂ ದುಡ್ಡು ಕೊಟ್ಟಿದ್ದೀರಿ, ನರ್ಸ್ಗೂ ದುಡ್ಡು ಕೊಟ್ಟಿದ್ದೀರಿ. ನಿಮ್ಗೆ ಹೊಟ್ಟೆ ನೋವು ಬಂದಿದೆ. ಓಕೆ ಓಕೆ, ಹೊಟ್ಟೆ ನೋವು ಕಡಿಮೆ ಆಗ್ಬೇಕು ಅಂತ ಏನ್ ಮಾಡ್ಬೇಕು? ಆಸ್ಪತ್ರೆಗೆ ಹೋಗಿ ಶರೀರನ ಹಾಸ್ಪಿಟಲ್ಗೆ ಹೋಗಿ ಹೋಗ್ಬಿಡ್ಬೇಕು. ಹೋಗಿ ಟ್ರೀಟ್ಮೆಂಟ್ ಶರೀರ ಕೊಡ್ಬೇಕಲ್ಲಿ. ನಿಮ್ ಬಟ್ಟೆ ಕೊಟ್ಟ ಆಗೋದಿಲ್ಲ, ಪರ್ಸ್ ಕೊಟ್ಟ ಆಗೋದಿಲ್ಲ, ಮೊಬೈಲ್ ಕೊಟ್ಟ ಆಗೋದಿಲ್ಲ, ಧನ ಕೊಟ್ಟ ಆಗೋದಿಲ್ಲ. ಕಾಯಿಲೆ ಬಂದಿದೆ ಯಾವ್ದಕ್ಕೆ? ಶರೀರ ಅವಾಗ ಆಫೀಸಿಗೆ ರಜೆ ಹಾಕ್ಬೇಕು ತಾನೇ? ಹಾಕ್ಬೇಕು. ಹೌದು. ಅವಾಗ ಡಾಕ್ಟರ್ ಯಾವ್ದ್ರ ಮೇಲೆ ಟ್ರೀಟ್ಮೆಂಟ್ ಕೊಡಬೇಕು? ಶರೀರದ ಮೇಲೆ. ಶರೀರ ನಿಮ್ಗೆ ಹೊಟ್ಟೆ ನೋವು ಬಂದಿದೆ, ನೀವೇನ್ ಹೇಳ್ತೀರಿ ಅಂತಂದ್ರೆ, ಡಾಕ್ಟ್ರೆ ನನಗೆ ಬರ್ಲಿಕ್ಕೆ ಪುರ್ಸತ್ತಿಲ್ಲ, ಆಫೀಸ್ ರಜೆ ಮಾಡ್ಲಿಕ್ಕೆ ಆಗೋದಿಲ್ಲ, ತುಂಬಾ ಸೀರಿಯಸ್ ಇದೆ, ಅದಕ್ಕೆ ನಮ್ಮ ಮನೆಯವ್ರಿಗೆ ಕಳಿಸ್ತೇನೆ, ಅವ್ರಿಗೆ ಇಂಜೆಕ್ಷನ್ ಕೊಟ್ಬಿಟ್ಟು ಕಳಿಸಿ, ನನ್ನ ಬರ್ಲಿಕ್ಕೆ ಅವ್ರಿಗೆ ಕಳಿಸ್ತೇನೆ. ಅವಾಗ ನಿಮ್ ಹೊಟ್ಟೆ ನೋವು ಕಡಿಮೆ ಆಗತ್ತೋ ಇಲ್ವೋ? ಕಡಿಮೆ. ಆಗಲ್ಲ. ಇಲ್ಲ ತಾನೆ? ಅದಕ್ಕೆ ಗೊತ್ತಿರ್ಲಿ, ನಿಮ್ಮ ಪರವಾಗಿ ಯೋಗೇಶಣ್ಣ ಯೋಗ ಮಾಡಿದ್ರೆ, ನಿಮಿತ್ತದವ್ರು ಯೋಗ ಮಾಡಿದ್ರೆ, ಬೇರೆಯವ್ರು ಯೋಗ ಮಾಡಿದ್ರೆ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗಲ್ಲ. ಆಗೋದಿಲ್ಲ ಹೇಳೋದು ನಿಮ್ಗೆ ವಿಷಯ ಗೊತ್ತಿರಲಿ. ಅರ್ಥ ಆಗ್ತಿದ್ಯಾ? ಹೌದು. ಇದು ಜ್ಞಾನದಲ್ಲಿ ಆಳದಲ್ಲಿ ಹೋದಾಗ ಮಾತ್ರ ಗೊತ್ತಾಗತ್ತೆ ಆತ್ಮೀಯರು. ಇಲ್ಲಾಂದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಬರ್ಲಿಕ್ಕೆ ಆಗೋದಿಲ್ಲ, ನಾವು ದುಡ್ಡು ಕೊಟ್ಟು ಬಿಡ್ತೀವಿ, ಅವ್ರು ಮಾಡ್ಕೊಳ್ಳಿ ಅಂತ ಬಿಟ್ಟು ಬಿಡ್ತೀವಿ. ಹಂಗ ಆಗೋದಿಲ್ಲ. ಓಕೆ, ಈಗ ತನ್ ಮನಾಭವ ಅಂತ ಮಾಡ. ಏನ್ ಮಾಡೋಣ? ತನು. ಈಗ ಧನದಿಂದ ಆಗೋದಿಲ್ಲ, ಜನದಿಂದ ಆಗೋದು. ತನುವನ್ನ ಒಯ್ದ್ಬಿಟ್ಟಿಡೋದು ಎಲ್ಲಿ? ಪರಮಾತ್ಮನ ಬಾಬನ ಎದುರುಗಡೆ. ಅಂತಂದ್ರೆ ಏನು? ಶರೀರವನ್ನ ಚೆನ್ನಾಗಿ 3 ಸಲ ಸ್ನಾನ ಮಾಡಿ, ನೀರಾಕಿ, ಮೈಸೂರು ಸ್ಯಾಂಡಲ್ ಸೋಪಿಂದ ಏನು ಕ್ಲೀನ್ ಮಾಡಿಕೊಂಡು, ಬಿಳಿ ಹೊಸ ಇಸ್ತ್ರಿ ಹಾಕಿರೋ ಬಟ್ಟೆ ಹಾಕೊಂಡು, ಬ್ಯಾಡ್ಜ್ ಹಾಕೊಂಡು, ಸೆಂಟ್ ಸ್ಪ್ರೇ ಮಾಡಿಕೊಂಡು, ಒಂದು ರೂಮ್ ಮಾಡಿ, ಅದಕ್ಕೆ ಚೆನ್ನಾಗಿ ಸ್ಕ್ರೀನ್ ಎಲ್ಲ ಮಾಡಿ, ರೆಡ್ ಲೈಟ್ ಹಾಕೊಂಡು, ಬಾಬನ ಫೋಟೋ ಹಾಕಿ, ಬಾಬನ ಫೋಟೋಗೆ 1,000 ರೂಪಾಯಿದು ಒಂದು ಹಾರವನ್ನು ಹಾಕಿ, ಬಾಬನ ಎದುರುಗಡೆ ಒಳ್ಳೆ ಭೋಗವನ್ನು ಇಟ್ಟು, ಫ್ಯಾನ್ ಹಾಕೊಂಡು, AC ಆನ್ ಮಾಡ್ಕೊಂಡು ಅಲ್ಲಿ ಕುಳಿಸೋದು. ಎಲ್ಲಿ? ಬಾಬನ ಬಾಬಾ ರೂಮ್ನಲ್ಲೋ, ಸೆಂಟರ್ನಲ್ಲೋ, ಮೌಂಟ್ ಹೋಮಲ್ಲಿ ಕುಳಿಸೋದು. ಆವಾಗ ಬಾಬನ ಶಕ್ತಿಯ ಅನುಭವ ಆಗತ್ತೋ ಆಗಲ್ವೋ? ಆಗಲ್ಲ. ಯಾಕೆ? ತನ್ನ ಒಯ್ದ್ಬಿಟ್ಟು ಕುಳಿಸಿದಿರಲ್ವಾ? ತನುವಿನ ಸೇವೆ ಮಾಡ್ಬೇಕು. ಮನಸ್ಸೆಲ್ಲಿದೆ? ಮನಸ್ಸೆಲ್ಲಿದೆ? ಎಲ್ಲಾ ಕಡೆ ವಾಲಿತಾ ಇದೆ. ಆಫೀಸಿಗೆ ಲೇಟ್ ಆಯ್ತು, ಅತ್ತೆ ಇವತ್ತು ಬೈದಿದ್ದಾರೆ, ಇವತ್ತು ಆಫೀಸಲ್ಲಿ ಇದಿದ್ ಕೆಲಸ ಇದೆ, ಇದಿದ್ ಸೇವೆ ಇದೆ. ಮನಸ್ಸೆಲ್ಲಿದೆ? ಎಲ್ಲಾ ಕಡೆ ಕುಸುತ್ತಾ ಇದೆ. ಆವಾಗ ನೀವು 1,000 ರೂಪಾಯಿಗೆ ಏನು ಫೋಟೋಗೆ ಮಾಲೆ ಹಾಕಿದಿರಿ, ಅದರಿಂದ ನಿಮ್ಗೆ ರಾಜಯೋಗ ಆಗ್ತದೋ ಆಗಲ್ವೋ? ಆಗಲ್ಲ. ರೆಡ್ ಲೈಟ್ ಇಂದ, ಇಲ್ಲ. ಟ್ರಾನ್ಸ್ಲೇಟರ್ ಇಂದ, ಇಲ್ಲ. ವೈಟ್ ಬಟ್ಟೆಯಿಂದ, ಇಲ್ಲ. ಬ್ಯಾಡ್ಜ್ ಇಂದ, ಇಲ್ಲ. ಮತ್ತೆ ರಾಜಯೋಗ ಅಂದ್ರೆ ಪರಮಾತ್ಮನಲ್ಲಿ ಇಡ್ಬೇಕು ಮನಸ್ಸು. ಮನಸ್ಸನ್ನ ಇಡಬೇಕು. ಏನಿಡಬೇಕು? ಮನಸ್ಸು. ಕ್ಲಿಯರ್ ಆಯ್ತು ಇವಾಗ? ಕ್ಲಿಯರ್ ಆಯ್ತಾ ಆಗಿಲ್ವೋ? ಬಾಬಾ ಸ್ಪಷ್ಟವಾಗಿ ಹೇಳಿದ್ರೆ, ಪುನಃ 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 ನಿಮ್ಮ ಮನಸ್ಸಿನಲ್ಲಿ ಇಡಬೇಕು. ಬಾಬಾನ ನಿಮ್ಮ ತನು ಎಲ್ಲಾದ್ರೂ ಇರ್ಲಿ, ನಿಮ್ಮ ಧನ ಎಲ್ಲಾದ್ರೂ ಇರ್ಲಿ, ನಿಮ್ಮ ಸಂಬಂಧಿಕರು ಎಲ್ಲಾದ್ರೂ ಇರ್ಲಿ, ಆದ್ರೆ ನಿಮ್ಮ ಮನಸ್ಸು ಬಾಬಾನ ಹಾಗೆ ನಮ್ಮ ಮನಸ್ಸನ್ನ ಪರಮಾತ್ಮನಲ್ಲಿ ಇಡಬೇಕು ಅಂತಂದ್ರೆ, ಅದು ಸೇವಾ ಕೇಂದ್ರದಲ್ಲಿ ಹೋದಾಗ ಮಾತ್ರ ಇಡ್ಲಿಕ್ಕೆ ಹೇಳಿದಾರ? ಇಲ್ಲ. ಮೌಂಟ್ ಅಬುಗೆ ಹೋದಾಗ ಮಾತ್ರ ಇಡ್ಲಿಕ್ಕೆ ಹೇಳಿದಾರ? ಇಲ್ಲ. ಅಮೃತ ವೇಳೆಯಲ್ಲಿ ಮಾತ್ರ ಇಡ್ಲಿಕ್ಕೆ ಹೇಳಿದಾರ? ಇಲ್ಲ. ಹುಣ್ಣಿಮೆ ದಿನ ಮಾತ್ರ ಇಡೀ ಮಕ್ಕಳೇ, ಅಮಾವಾಸ್ಯೆ ದಿನ ಕತ್ಲೆ ಇರ್ತದೆ, ಭೂತ ಪ್ರೇತಾತ್ಮಗಳು ತುಂಬಾ ಕೆಲಸ ಮಾಡ್ತಾ, ಆ ದಿನ ಇಡ್ಬೇಡಿ ಅಂತ ಹೇಳಿದಾರ? ಇಲ್ಲ. ಮದುವೆ ಮನೇಲಿ ಇಡ್ಬೇಡಿ ಅಂತ ಹೇಳಿದಾರ? ಇಲ್ಲ. ಇಲ್ಲ. ಕೆಲವರು ಫಸ್ಟ್ ಇರ್ತಾರೆ, ಅಣ್ಣವ್ರೆ ಬಾಬನನ್ನ ಬಾತ್ರೂಮ್ ಅಲ್ಲೂ ನೆನ್ಪು ಮಾಡ್ಬೋದಾ ಇಲ್ಲ? ಮಾಡ್ಬೋದು. ಮಾಡ್ಬೋದು. ಮಾಡ್ಬೋದು ತಾನೆ? ಬಾಬಾ ಇಂಥ ಮಾಡ್ಬೋದು. ಸ್ಥಳದಲ್ಲಿ ಮಾಡ್ಬೇಡ ಅಂತ ಹೇಳಿದಾರ? ಇಲ್ಲ. ಏನ್ ಹೇಳುದು ಬಾಬಾ? ನಿಮ್ಮ ಶರೀರ ಎಲ್ಲಾದ್ರೂ ಇರ್ಲಿ, ಮನಸ್ಸು ಯಾರಲ್ಲಿ ಇಡಬೇಕು? ಬಾಬಾನಲ್ಲಿ. ಅದಕ್ಕಾಗಿ ತುಂಬಾ ಸಂಪಾದನೆ ಮಾಡ್ಬೇಕು. ಒಂದೇನ್ ಮಾಡ್ಬೇಕು? ಮನ ಮನಸ್ಸು ಯಾರ ಹತ್ರ ಇಡಬೇಕು? ಬಾಬಾನಲ್ಲಿ. ಈಗ ಪ್ರಶ್ನೆ, ಮನಸ್ಸನ್ನ ಬಾಬನಲ್ಲಿ ಇಡಬೇಕು ಅಥವಾ ಮನಸ್ಸನ್ನ ಬಾಬನಿಗೆ ಕೊಡಬೇಕು? ಕೊಟ್ಟು
ಮನಸ್ಸನ್ನು ಇಟ್ಟಾಗ ಅದು ಸುಮ್ಮನೆ ಇರ್ತದೆ, ಅನುಭವ ಮಾಡ್ಕೊಂಡು. ಕೊಟ್ಟಾಗ ಭಗವಂತ ಅದನ್ನು ಉಪಯೋಗ ಮಾಡ್ತಾರೆ. ಈಗ ಏನಾಗ್ತದೆ, ಯೋಗೇಶ್ ನನ್ನ ಮನೆ ಹತ್ರ, ಅಣ್ಣವ್ರೆ ನನ್ನ ಬಾಯ್ಕಿಲ್ಲಿ ಇಟ್ಟಿರ್ತೇನೆ, ನಾನು ಆಫೀಸಿಗೆ ಹೋಗ್ಬಿಟ್ಟು ಬರ್ತೇನೆ, 2 ದಿನದ ನಂತರ ತಗೊಂಡೋಗ್ತೇನೆ ಅಂತ ಹೇಳ್ತಾರೆ. ನೀವು ಇಟ್ಟಿದ್ದೀರಿ ಅಷ್ಟೇ ಅಲ್ವಾ? ಅದನ್ನೇ ಬೈಕನ್ನು ಅವ್ರ ಹತ್ರ ಕೊಟ್ಬಿಟ್ಟು, ಅಣ್ಣವ್ರೆ ನೋಡಿ ಕೀನು ಇದೆ, ಪೆಟ್ರೋಲ್ ಇದೆ, ನೀವು ಬೇಕಾದ ಉಪಯೋಗ ಮಾಡ್ಕೊಳ್ಳಿ. ಮಾಡ್ಕೊಳ್ಬಹುದು ಅಂತಂದ್ರೆ ಅವಾಗ ಏನಾಗತ್ತೆ? ಇಟ್ಟಿದ್ರು ಉತ್ತಮನೋ ಕೊಟ್ಟಿದ್ರು ಉತ್ತಮನೋ ಕೊಟ್ಟಿರೋ ಅಲ್ವಾ? ಅದಕ್ಕಾಗಿ ನಿಮ್ಮ ಮನಸ್ಸನ್ನ ಬಾಬನಲ್ಲಿ ಇಟ್ಟಿದಿರೋ ಅಥವಾ ಬಾಬನಿಗೆ ಕೊಟ್ಟಿದ್ದೀರಾ? ಕೊಟ್ಟಿದ್ದೀರೋ ಅಂತ ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡ್ತಾರೆ. ಇಡೋದಕ್ಕೂ ಕೊಡೋದಕ್ಕೂ ವ್ಯತ್ಯಾಸ ಇದೆಯೇ ಇಲ್ವೋ? ಇದೆ. ಇದೆ. ಅಲ್ವಾ? ಇಟ್ಟಾಗ ಏನಾಗತ್ತೆ? ಸುಮ್ಮನೆ ನಮಗೆ ಮಾತ್ರ ಅನುಭವ ಆಗ್ತದೆ. ಅವನ ಕೈಲೇ ಕೊಟ್ಟಾಗ ಸಂಕಲ್ಪ ಮಾಡೋದು ಅವನದೇ ಜವಾಬ್ದಾರಿ, ಶಕ್ತಿ ಕೊಡೋದು ಅವನದೇ ಜವಾಬ್ದಾರಿ, ಸೇವೆ ಮಾಡೋದು ಅವನದೇ ಜವಾಬ್ದಾರಿ. ಹೌದು ಅಲ್ವೋ? ಹೌದು. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮ ಮನಸ್ಸನ್ನ ನಿರಂತರವಾಗಿ ಯಾರ ಕೈಲಿ ಕೊಟ್ಟಿದ್ದೀರಿ? ಬಾಬನ ಕೈ. ಬಾಬನ ಕೈಯಲ್ಲಿ ಕೊಟ್ಟಿದ್ದೀನಿ ಅಂತ ಸುಮ್ಮನೆ ಹೇಳೋದಲ್ಲ, ಬರೀ ಬಿಳಿ ಬಣ್ಣವನ್ನ ನೋಡೋದಲ್ಲ, ಪರಮಧಾಮದಲ್ಲಿ ನಾನು ಇದ್ದೇನೆ ಅಂತ ಸ್ಮೃತಿ ಮಾಡೋದಲ್ಲ, ಆ ಒಂದು ಯಂತ್ರದಿಂದ ಪ್ರಾಡಕ್ಟ್ ಹೊರಗಡೆ ಬರ್ತಾ ಇದೆಯಲ್ಲ ಅಂತ ಏನ್ ಮಾಡ್ಬೇಕು? ಅನುಭವ. ಈ ಮಂತ್ರದಿಂದ, ಈ ಯಂತ್ರದಿಂದ ಯಾವ ಪ್ರಾಡಕ್ಟ್ ಹೊರಗಡೆ ಬರ್ತದೆ? ಯಾವ ಪ್ರಾಡಕ್ಟ್ ಬರ್ತದೆ? ಸುಖ, ಶಾಂತಿ, ಆನಂದ. ಬಾಬನಲ್ಲಿ ಸಪ್ತಗುಣ ಅದು ತಾನೇ ಬರ್ತದೆ. ವಾಷಿಂಗ್ ಮಷೀನ್ ಇಂದ ಮಸಾಲೆ ದೋಸೆ ಬರ್ತದಲ್ವಾ? ಇಲ್ಲ. ಮತ್ತೆ ಬಟ್ಟೆ, ಸೋಪಿ ನೀರು. ಧೂಳ ಆಗಿರುವಂತ ಬಟ್ಟೆಯನ್ನು ಅದ್ರಲ್ಲಿ ಹಾಕಿದ್ರೆ ಕ್ಲೀನ್ ಆಗಿಬಿಟ್ಟು ಹೊರಗಡೆ ಬರ್ತದೆ ಅಲ್ವಾ? ಇಸ್ತ್ರಿಯಿಂದ ಗುಲಾಬ್ ಜಾಮೂನ್ ಬರ್ತದ? ಇಲ್ಲ. ಇಲ್ಲ. ಇಸ್ತ್ರಿ ಏನ್ ಮಾಡ್ತದೆ? ಬಟ್ಟೆಯನ್ನ ಐರನ್ ಹಾಕತ್ತೆ ಅಷ್ಟೇ ಅಲ್ವಾ? ಹಾಗೆ ಮನಸ್ಸನ್ನು ನೀವು ಯಾರ ಹತ್ರ ಇಟ್ಟಿದ್ದೀರಿ? ಬಾಬನ. ಬಾಬನ ಹತ್ರ ಏನಿದೆ? ಸಪ್ತಗುಣಗಳು. ಸಪ್ತಗುಣ. ಅವಾಗ ಅದರಿಂದ ಏನು ಹೊರಗಡೆ ಬರ್ಬೇಕು ಪ್ರಾಡಕ್ಟ್? ಸಪ್ತಗುಣಗಳು. ಸರಿ. ಆ ಸಪ್ತಗುಣಗಳು ಬಂದ ಮೇಲೆ ನೀವು ಸೇಲ್ ಮಾಡ್ಬೇಕೋ ಬೇಡವೋ? ನೀವು ತಗೊಳ್ಳಿ, ನೀವು ತಗೊಳ್ಳಿ, ನೀವು ತಗೊಳ್ಳಿ ಅಂತ ಕೇಳಬೇಕೋ ಬೇಡವೋ? ಇಲ್ಲ. ಇಲ್ಲ. ಹಾ? ಬಾಬು. ಹಾ? ಇಲ್ಲ. ಬೇಕಾದಷ್ಟು ಡಿಮಾಂಡ್ ಇದೆ ಅಂತ ಹೇಳ್ತಾರೆ ಬಾಬಾ. ಕ್ಯೂನಲ್ಲಿ ನಿಂತಿದ್ದಾರೆ ಅಂತ ಹೇಳ್ತಾರೆ. ಪ್ರಾಡಕ್ಟ್ ಬೇಕು ಅಂತ ಏನ್ ಮಾಡಿದ್ದಾರೆ? ಕ್ಯೂನಲ್ಲಿ ಕ್ಯೂನಲ್ಲಿ. ನಿಂತಿದ್ದಾರೆ. ನೀವು ಸೇಲ್ ಮಾಡೋದು ಬೇಡ, ಅದನ್ನ ಮಾಡ್ಬಿಟ್ಟು ನನ್ನ ಕೈಯಲ್ಲೇ ಕೊಡಿ, ನಾನೇ ಏನ್ ಮಾಡ್ತೇನೆ ಅದನ್ನ ಸೇಲ್ ಮಾಡ್ತೇನೆ. ಕೋಟ್ಯಾಂತರ ಆತ್ಮಗಳು ಪ್ರತಿದಿನ ಪ್ರತಿ ಸೆಕೆಂಡ್ ನನ್ನ ಹತ್ರ ಬಂದ್ಬಿಟ್ಟು ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು, ನೆಮ್ಮದಿ ಕೊಡು ಅಂತ ಕೇಳ್ತಿದ್ದಾರೆ. ನನ್ನ ಫ್ಯಾಕ್ಟ್ರಿಲಿ ಬೇಕಾದಷ್ಟು ಮಟೀರಿಯಲ್ ಇದೆ, ಆದ್ರೆ ಅಪಾಯಿಂಟ್ಮೆಂಟ್ ಲೆಟರ್ ತಗೊಂಡಿರೋ ನನ್ನ ಮಕ್ಕಳು ಏನ್ ಮಾಡ್ತಾ ಇಲ್ಲ, ಫ್ಯಾಕ್ಟ್ರಿಗೆ ಬಂದ್ಬಿಟ್ಟು ಪ್ರಾಡಕ್ಟ್ ತಗೊಂಡು ಹೋಗ್ಬಿಟ್ಟು ಕೊಡಲಿಕ್ಕೆ ನಿಮಿತ್ತರು ಆಗ್ತಾ ಇಲ್ಲ. ಬೇರೆ ಬೇರೆ ಕೆಲಸದಕ್ಕೋಸ್ಕರ ನನ್ನ ಮಕ್ಕಳು ಏನ್ ಮಾಡ್ಬಿಟ್ಟಿದ್ದಾರೆ? ರಜಾ ಹಾಕಿದ್ದಾರೆ. ಬಿಟ್ಟಿದ್ದಾರೆ. ಯಾವ ಕೆಲಸಕ್ಕೆ ರಜಾ ಹಾಕಿದ್ದಾರೆ? ಸೇಲ್ ಮಾಡ್ತೀವಿ. ಈಶ್ವರ್ಯ ಕಾರ್ಯಕ್ಕೆ ರಜಾ ಹಾಕ್ಬಿಟ್ಟಿದ್ದಾರೆ. ನ್ಯೂಸ್ ನೋಡೋದಲ್ಲಿ, ಯೂಟ್ಯೂಬ್ ನೋಡೋದಲ್ಲಿ, ಊರು ಸುತ್ತೋದಲ್ಲಿ, ಇಂದ್ರಿಯ ಸುಖದಲ್ಲಿ ಏನಾಗ್ಬಿಟ್ಟಿದ್ದಾರೆ? ಬ್ಯೂಸಿ ಆಗ್ಬಿಟ್ಟಿದ್ದಾರೆ. ಅದರಲ್ಲಿ ಆ ಕೆಲಸದಲ್ಲಿ ಬಿಟ್ಟಿದ್ದಾರೆ. ಅದೇ ಈಶ್ವರ್ಯ ಕೆಲಸದಲ್ಲಿ ಏನ್ ಮಾಡಿದ್ದಾರೆ? ರಜಾ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಬಾಬಾ ಹೇಳ್ತಾರೆ, ಮನ್ ಮನಾಭವ ಹೇಳುವಂಥದ್ದು ಇವಾಗ ಕೈಯಲ್ಲಿ ಪ್ರಾಡಕ್ಟ್ ರೆಡಿ ಆದ್ರೆ ಆಗೋದಿಲ್ಲ, ಮಂತ್ರವನ್ನ ಯಂತ್ರ ಮಾಡಿ. ಓಕೆನಾ? ಒಂದೇ ಒಂದು ವಾಟ್ಸಪ್ ಅಲ್ಲಿ ಒಂದು ಮೆಸೇಜ್ ಬಂತು. ಏನ್ ಗೊತ್ತಾ? ಒಬ್ರು 108 ಏನ್ ಮಾಡ್ತಾರೆ? ಮಂತ್ರವನ್ನು ಹೇಳಿ ಕುಂತಿರ್ತಾರೆ ಮಾತೆ. ಸರಿನಾ? ಅದು ಕುತ್ಕೊಂಡ ಮೇಲೆ ಅದು ಮುಗಿಯೋವರೆಗೂ ಕೂಡ ಏನ್ ಮಾಡುವಂಗಿಲ್ಲ, ಹೇಳುವಂಗಿಲ್ಲ, ಬೇರೆ ಏನು ಮಾತಾಡುವಂಗಿಲ್ಲ. ಸರಿ. ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟಿದ್ದಾರೆ. ಏನಿಟ್ಟಿದ್ದಾರೆ? ಕುಕ್ಕರ್. 1 ಸೀಟಿ ಆಗ್ಬಿಟ್ಟಿದೆ. ಇನ್ನು 2 ಸೀಟಿಗೆ ಏನ್ ಮಾಡ್ಬೇಕು? ಆಫ್ ಮಾಡ್ಬೇಕು. ಸರಿ. ಆವಾಗ ಸೊಸೆಯನ್ನ ಕರೀತಾರೆ. ಸೊಸೆನ ಕರೀತಾರೆ ಅಂತ ಏನು ಸೌಂಡ್ ಮಾಡಿದಾಗ ಸೊಸೆ ಎದುರುಗಡೆಗೆ ಬರ್ತಾರೆ. ಬಂದಾಗ ಇವ್ರು ಏನ್ ಮಾಡ್ತಾರೆ? ಇಲ್ಲಿ ಬಾಯಲ್ಲಿ ಮಂತ್ರ ಹೇಳ್ತಾ ಇದ್ದಾರೆ, ಕೈಯಲ್ಲಿ ಏನ್ ಮಾಡ್ತಿದ್ದಾರೆ? ಸನ್ನೆ ಮಾಡಿದಾಗ ಮೊದಲು ಸೊಸೆ ಏನ್ ಮಾಡ್ತಾಳೆ ಅಂತಂದ್ರೆ ನೀರ್ ತಂದು ಕೊಡ್ತಾಳೆ. ಇವ್ರು ನೀರಲ್ಲ ಅಂತ ಹೇಳ್ತಾರೆ. ಇನ್ನೊಂದೇನೋ ಕೇಳ್ತಾರೆ, ಅವ್ರು ಅದನ್ನ ತಂದು ಕೊಡ್ತಾರೆ. ಇವ್ರಿಗೆ ನಾನು ಹೇಳಿದ್ರು ಸೊಸೆಗೆ ಅರ್ಥ ಆಗ್ತಾ ಇಲ್ಲ ಅಂತ ಏನ್ ಬರ್ತಾ ಇದೆ? ಸಿಟ್ಟಾಗ್ತಾ ಇದೆ. ಚೀಟಿ ಮೇಲೆ ಚೀಟಿ ಏನಾಗ್ತಿದೆ? ಅದು ಎದ್ದೋಗುವಂಗಿಲ್ಲ, ನೀನು ಚೀಟಿ ಆಫ್ ಮಾಡೋ ಅಂತ ಬಾಯಲ್ಲಿ ಹೇಳುವಂಗಿಲ್ಲ. ಯಾಕಂದ್ರೆ ಬಾಯಲ್ಲಿ ಏನಿದೆ? ಮಂತ್ರಗಳು ಬರ್ತಾ ಇದ್ದಾವೆ. ಆವಾಗ ಏನಾಗ್ತದೆ? ಲಾಸ್ಟ್ ವರೆಗೂ ಕೂಡ ಏನಾಗತ್ತೆ? ಸೊಸೆಗೆ ಇವ್ರು ಏನ್ ಹೇಳ್ತಿರೋದು ಅರ್ಥನೇ ಆಗೋದಿಲ್ಲ. 108 ಮಂತ್ರ ಹೇಳಾದ್ಮೇಲೆ ಸೊಸೆ ಚೆನ್ನಾಗಿ ಬೈತಾಳೆ, ನಾನು ಹೇಳಿದ ಅರ್ಥ ಆಗ್ಲಿಲ್ವಾ ಅಂತ. ಆಗ ನೀವು ಹೇಳಿರುವಂತಹ ಮಂತ್ರದ ಪರಿಣಾಮ, ಪ್ರಭಾವ, ಲಾಭ ನಿಮ್ಗೆ ಆಗತ್ತೋ ಆಗಲ್ವೋ? ಆಗಲ್ಲ. ಹಾಗೆ
ಮನಸ್ಸನ್ನ ಬಾಬನ ಹತ್ರ ಇಟ್ಬಿಟ್ಟು ನನಗೆ ಅದನ್ನು ಕೊಡು ಇದನ್ನು ಕೊಡು ಹಾಗೆ ಮಾಡು ಹೀಗೆ ಮಾಡು ಇದಾಗಿಲ್ಲ ಅದಾಗಿಲ್ಲ ಅಂತ ಕೇಳಿದ್ರೆ ಅದು ಮನ್ಮನಾಭವ ಮಂತ್ರ ಯಂತ್ರ ಆಯ್ತು ಆಗಿಲ್ವೋ? ಆಗ್ಲಿಲ್ಲ. ಯಂತ್ರ ಅಂತಂದ್ರೆ ಏನು? ಸದಾ ನಡೀತಾ ಹೌದು. ಇರ್ಬೇಕು. ಓಕೆ, ಮಷೀನ್ ಇಂದ ಏನ್ ಮಾಡ್ತಾರೆ? ಮಷೀನ್ ಯಾಕೆ ಇಟ್ಟಿರ್ತಾರೆ ಮನೆಯಲ್ಲಿ? ಬಟ್ಟೆ ಏನೋ ಪ್ರಾಡಕ್ಟ್ ತಗೊಳ್ಬೇಕು ಅಂತ ತಾನೆ, ಇನ್ನೊಂದು ಐಟಮ್ ಬರಬೇಕು ಅಂತ ತಾನೆ ಮಷೀನ್ ಹಾಕ್ತಾರೆ. ಇವತ್ತು ಆತ್ಮೀಯರೇ, ಇಡ್ಲಿ ವಡಾನು ಕೂಡ ಮಷೀನ್ ಅಲ್ಲಿ ಬರ್ತದೆ, ಗೊತ್ತಾ ನಿಮ್ಗೆ? ಮಷೀನ್ ಒಳಗಡೆ ಹಾಕಿಟ್ಟು ಬಿಡ್ತಾರೆ ಇಡ್ಲಿ ವಡ ಚಟ್ನಿ ಸಾಂಬಾರೆಲ್ಲ, ಅದ್ರದ್ದು ಕೂಡ ಮಷೀನ್ ಬಂದ್ಬಿಟ್ಟಿದೆ. ರೈಲ್ವೆ ಸ್ಟೇಷನ್ ಎಲ್ಲ ಇಟ್ಬಿಡ್ತಾರೆ. ಓಕೆ, ಕಾಫಿ ಟೀದ ಮಷೀನ್ ಬಂದಿದೆ ಅಲ್ವಾ? ಕಾಫಿ ಟೀ ಮಷೀನ್ ಬಂದಿದೆಯಾ ಬಂದಿಲ್ವಾ? ಏನೋ ಗೊತ್ತಿಲ್ಲ. ಅದನ್ನು ಕೂಡ ಗೊತ್ತಿಲ್ಲ. ಓಕೆ, ರೈಲ್ವೆ ಸ್ಟೇಷನ್ ಎಲ್ಲ ಮಷೀನ್ ಇರ್ತದೆ, ಗೊತ್ತಾ? ಹಾಗೆ ಮಷೀನ್ ಅಲ್ಲಿ ಪ್ರಾಡಕ್ಟ್ ಬರ್ತದೆ. ಹಾಗೆ ಈ ಮಷೀನ್ ಅಲ್ಲಿ ಏನ್ ಬರ್ತದೆ? ಸಪ್ತ ಗುಣಗಳು ಬರ್ತವೆ. ಅಂದ್ಮೇಲೆ ನಿರಂತರವಾಗಿ ಬರಬೇಕು ಅಂದ್ರೆ ನಿರಂತರವಾಗಿ ಮನಸ್ಸನ್ನು ನಾವೇನ್ ಮಾಡ್ಬೇಕು? ಬಾಬಾಗೆ ಕೊಡ್ಬೇಕು. ಕೊಡಬೇಕು. ಆದ್ಮೇಲೆ ನಿಮ್ಮೂರ್ನಲ್ಲಿ ಹಿಟ್ ಮಾಡುವಂತ ಮಷೀನ್ ನೋಡಿದಿರೋ ನೋಡಿಲ್ವೋ? ನೋಡಿದೆ. ಗಿರಣಿ ನೋಡಿದಿರ್ತಾನೆ. ಹ್ಮ್. ಓಕೆ, ಅದ್ರಲ್ಲಿ ನಾನೇನು ಮಾಡ್ತೇನೆ ಅಂದ್ರೆ ಗೋಧಿ ಹಾಕ್ತಾನೆ. ಏನಾಗ್ತಾನೆ? ಗೋಧಿ ಯಾವ್ದಲ್ಲಿ? ಮಿಷನ್. ಹಿಟ್ಟು ಮಾಡೋ ಮಷೀನ್ ಅಲ್ಲಿ. ನಾನು ಗೋಧಿ ಹಾಕಿದಾಗ ಹೊರಗಡೆಗೆ ಚಕ್ಲಿ ಹಿಟ್ಟು ಬರ್ತದೆ. ಇಲ್ಲ. ಗೋಟೆ ಬರೋದು. ಏನ್ ಹಾಕಿದ್ರೆ ಅದ ತಾನೇ ಬರ್ತದೆ. ಹೌದು. ಅಂದ್ಮೇಲೆ ಮನಸ್ಸನ್ನ ನೀವು ರಾವಣ ಜೊತೆಗೆ ಸೇರಿಸಿದಾಗ ಹೊರಗಡೆಗೆ ಏನು ಬರ್ತದೆ? ರಾಮಣ್ಣ. ದೇಹದಾರಿಗಳ ಕೂಡ ಬಂದಾಗ ಏನಾಗ್ತದೆ? ದೇಹದಾರಿಗೆ ಸಂಬಂಧಪಟ್ಟಿದ್ದು ತಾನೇ ಬರ್ತದೆ. ಹೌದು. ಅವಾಗ ಆ ಮಷೀನ್ ನಲ್ಲಿ ಸಪ್ತಗುಣಗಳು ಬರಬೇಕು ಅಂತ ಅದ್ರಲ್ಲಿ ಏನಾಗ್ಬೇಕು? ಸಪ್ತಗುಣಗಳೇ. ಸಪ್ತಗುಣಗಳು ಹಾಕೋದಲ್ಲ, ಬಾಬನನ್ನ ಹಾಕ್ಬೇಕು ಅದ್ರಲ್ಲಿ. ಸಪ್ತಗುಣಗಳು ಹೊರಗಡೆ ಬರ್ತವೆ ಅಲ್ವಾ? ಬಾಬನ ಜೊತೆಗೆ ಮನಸ್ಸನ್ನ ಏನ್ ಮಾಡ್ಬೇಕಾಗ್ತದೆ? ಜೋಡಿಸ್ಬೇಕು. ಈ ಒಂದು ಗಣೇಶನ ಹಬ್ಬದ ಅಷ್ಟೊತ್ತಿಗೆ ನಮ್ಮ ಮನೆಯಲ್ಲಿ ಚಕ್ಲಿ ಮಾಡ್ತಾರೆ. ಅವಾಗ ಗಿರಣಿ ಹಗಲು ರಾತ್ರಿ ಏನಾಗ್ತಿರ್ತದ ಅದು? ತಿರುಗ್ತಾ. ಯಾಕಂದ್ರೆ ಫುಲ್ ಡಿಮಾಂಡ್ ಇದೆಯಲ್ಲ. ಹಾಗೆ ಇಲ್ಲೂ ಕೂಡ ಹಗಲು ರಾತ್ರಿ ನಿಮ್ಮ ಮನಸ್ಸಿನಿಂದ ನಿರಂತರವಾಗಿ ಸಪ್ತಗುಣಗಳೇನಾಗ್ತಾ ಹೋಗ್ಬೇಕು? ಹೋಗ್ತಾ ಎಷ್ಟು ಪ್ರಾಡಕ್ಟ್ ಬರ್ತದೋ ಅಷ್ಟು ಸೇಲ್ ಆಗತ್ತೆ, ಅಷ್ಟು ನಿಮ್ಮ ಅಕೌಂಟ್ ಅಲ್ಲಿ ಏನಾಗ್ತದೆ? ಜಮ. ಜಮ. ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಮನಸ್ಸು ಪರಮಾತ್ಮನ ಕೈಯಲ್ಲಿದೆಯೋ, ಸ್ಥೂಲ ಧನದ ಕಡೆಗಿದೆಯೋ, ಶರೀರದ ಕಡೆಗಿದೆಯೋ, ಇಂದ್ರಿಯ ಸುಖದ ಕಡೆಗಿದೆಯೋ, ರಾವಣನ ಜೊತೆಗಿದೆಯೋ, ಮಾಯೆ ಜೊತೆಗಿದೆಯೋ, ಹೆಸರು ಕೀರ್ತಿಯ ಕಡೆಗಿದೆಯೋ, ಏನ್ ಮಾಡ್ಕೊಳ್ಬೇಕು? ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಬಿಟ್ಟು ಚೇಂಜ್ ಮಾಡ್ಕೊಳ್ಬೇಕಾಗ್ತದಕ್ಕೆ ಬಾಬಾ ಸುಂದರವಾಗಿರ್ತಾರೆ. ತುಂಬಾ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಮಾಡ್ಕೊಳ್ಬೇಕು ಹಣವನ್ನ ಅಂತಂದ್ರೆ ಆಧ್ಯಾತ್ಮಿಕ ಹಣವನ್ನ. ಮನ್ಮನಾಭವದ ಮಂತ್ರವನ್ನೇನ್ ಮಾಡಿ? ಯಂತ್ರ ಮಾಡಿ. ಅರ್ಥ ಆಯ್ತಾ ಈ ಸೆಂಟೆನ್ಸ್ ಇಂದ ಇವಾಗ ಏನು ಅಂತ? ಈಗ ಈಶ್ವರಿ ಸಂಪಾದನೆಗೆ ಆಧಾರ ತನುನೋ ಧನನೋ ಜನನೋ? ಮನಸ್ಸು. ಮನ. ಆ ಸಮಯದಲ್ಲಿ ಮನಸ್ಸು ಸಂಪೂರ್ಣವಾಗಿ ಯಾರ ಕೈಲಿ ಕೊಡಬೇಕಾಗ್ತದೆ? भगवान कೈಲಿ ಕೊಡಬೇಕು. जिससे सदा बाप के साथ और पास रहने का स्वतः अनुभव होगा. ಈ ರೀತಿ ನೀವು ಮನಸ್ಸನ್ನ ಪರಮಾತ್ಮನ ಕೈಯಲ್ಲಿ ಕೊಟ್ಟಾಗ ನಿಮ್ಗೆ ಸದಾ ಬಾಬಾ ನಿಮ್ ಜೊತೆಯಲ್ಲಿ ಇದ್ದಾರೆ ಹೇಳುವಂತ ಸ್ವತಃ ಅನುಭವ ಮಾಡ್ತಾರೆ. ಮಧ್ಯಾಹ್ನ 12 ಗಂಟೆಗೆ ಶರೀರವನ್ನ ತಗೊಂಡು ಹೋಗ್ಬಿಟ್ಟು ಹೊರಗಡೆ ಪ್ರಪಂಚದಲ್ಲಿ ಇಡ್ತೀರ. ಎಷ್ಟೊತ್ತಿಗೆ? 12. ಅವಾಗ ಮಳೆಗೆಳೆ ಏನೂ ಇಲ್ಲ. ಓಕೆ, ಅವಾಗ ನೀವು ಹೊರಗಡೆಗೆ ನಿಮ್ಮ ಮನಸ್ಸನ್ನ ಇಟ್ಟಾಗ ಒಳಗಡೆ ಬರೋದ್ರೊಳಗಡೆ ನಿಮ್ಗೆ ತಂಪಿನ ಅನುಭವ ಆಗ್ತದೆ. ಬಿಸಿ ಆಗ್ತೈತಿ. ಬಿಸಿ. ಯಾಕೆ? ಬಿಸಿಲು ಜಾಸ್ತಿ. ಬಿಸಿಲಿದೆ ತಾನೆ. ಸಾಧನವನ್ನು ಒಯ್ದ್ಬಿಟ್ಟು ಬಿಸಿಲಲ್ಲಿ ಇಟ್ಟಾಗ ನಿಮ್ಗೆ ಏನಾಗುತ್ತೆ? ಬಿಸಿ ಅನುಭವನೇ ತಾನೇ ಆಗ್ತದೆ. ಹಾಗೆಯೇ ನೀವು ಸದಾ ನಿಮ್ಮ ಮನಸ್ಸನ್ನ ಭಗವಂತನಲ್ಲಿ ಇಟ್ಟಾಗ ನಿಮ್ಗೆ ಏನ್ ಅನ್ಸತ್ತೆ? ನಮ್ ಜೊತೆಗೆ ಯಾರಿದ್ದಾರೆ? ಪರಮಾತ್ಮ. ಬಾಬಾ ಇದ್ದಾರೆ. ಬಾಬಾ ನಮ್ಮನ್ನ ಏನ್ ಮಾಡ್ತಿದ್ದಾರೆ? ಉಪಯೋಗ ಮಾಡ್ತಿದ್ದಾರೆ ಅಂತ ಸ್ವತಃ ಸಹಜವಾಗಿ ನಮ್ಗೆ ಅನುಭವ ಸಪ್ತಗುಣಗಳ ಮೂಲಕ, ಹಗುರತೆಯ ಮೂಲಕ, ಪ್ರಕಾಶದ ಮೂಲಕ ಏನಾಗ್ತಾ ಇರ್ತದೆ? ಅನುಭವ ಆಗ್ತಾ ಇರ್ತದೆ. ಪಾಸ್ ಹೋನಾ ಈ ಹೇ ತೀನ್ ರೂಪ್ ಕೆ ಪಾಸ್. ನೀವು ಎಷ್ಟು ಬಾಬನ ಹತ್ತಿರದಲ್ಲಿ ಇರ್ತೀರೋ ನೀವು 3 ರೀತಿಯಲ್ಲಿ ಏನಾಗ್ತಿರಂತೆ? ಪಾಸ್ ಆಗ್ತಿರಂತೆ. ಇಲ್ಲ ಬಾಬಾ ಇವತ್ತು ಮೂರು ಹೇಳ್ತಿದಾರಲ್ವಾ? 3 ರೀತಿಯ ಜಮಾದ ಖಾತೆ ಹೇಳಿದ್ರು. 3 ರೀತಿಯಲ್ಲಿ ಯಾವ ರೀತಿಯಲ್ಲಿ ಸೇವೆ ಮಾಡಬೇಕು ಅಂತ ಹೇಳಿದ್ರು. ನಿಮಿತ್ತ, ನಿರ್ಮಾಣ, ನಿಸ್ವಾರ್ಥ. 3 ಬಿಂದುವಿನ ಬಗ್ಗೆ ಹೇಳಿದ್ರು. ಓಕೆ, ಇವತ್ತು ಬಾಬಾ 3 ಪಾಸಿನ ಬಗ್ಗೆ ಹೇಳ್ತಿದ್ದಾರೆ ಅಲ್ವಾ? ನಮ್ಮ ಹತ್ರನೂ ಪಾಸ್ ಇರ್ತದೆ. ಯಾವುದು?
ಅಣ್ಣವ್ರೆ ಆಧಾರ್ ಕಾರ್ಡ್ ಇದೆ ನಮ್ಗೆ, ಬಸ್ಸಲ್ಲಿ ಹೋದಾಗ ಪಾಸ್ ಫ್ರೀ ಅಲ್ವಾ? ಅದಕ್ಕೆ ಬಾಬಾ ಹೇಳ್ತಾರೆ 3 ಪಾಸ್ ಇರ್ಬೇಕಂತ. ಯಾವ್ದ್ರಲ್ಲಿ ಪಾಸ್ ಆಗ್ಬೇಕು ನೀವು ಇವಾಗ? ಏಕ ಹೇ ಪಾಸ್ ರಹಿನ, ಒಂದು ಬಾಬನ ಸಮೀಪದಲ್ಲಿ, ಪಕ್ಕದಲ್ಲಿ, ಜೊತೆಯಲ್ಲೇ, ಒಳಗಡೆನೆ ಇರಬೇಕು. ಬಾಬಾ ಬೇರೆ ನೀವು ಬೇರೆ ಅಲ್ಲ, ದೂರ ದೂರ ಇರಬಾರ್ದು. ಬಾಬಾ ಮತ್ತು ನೀವೇನಾಗಿರ್ಬೇಕು? ಜೊತೆಲಿ ಇರ್ಬೇಕು. ಎರಡನೇದು ದೂಸರಾ ಹೇ ಜೋ ಬೀತಾ ಸೋ ಪಾಸುವ, ಏನು ನಿಮ್ಮ ಜೀವನದ ನಡೆದೋಯ್ತು ಅದೇನಾಯ್ತು? ಮುಗಿದು ಬಿಡ್ತು. ಅದರ ಬಗ್ಗೆ ಮತ್ತೇನು ಏನ್ ಮಾಡಬಾರ್ದು? ಯಾಕೆ, ಏನು, ಹೇಗೆ, ಎಲ್ಲಿ, ಯಾವಾಗ, ಅದರ ಬಗ್ಗೆ ತುಂಬಾ ಚಿಂತೆಯನ್ನು ಮಾಡಬಾರದು. ನಡೆದಿರೋ ಘಟನೆಗಳ ಬಗ್ಗೆ ಏನಿಡಬೇಕು? ಬಿಂದು. ಏನಾಗಿದ್ದು ಅದ್ರಲ್ಲಿ ಒಳ್ಳೇದಿದ್ದ ತೆಗೆದುಕೊಳ್ಬೇಕು, ಕೆಟ್ಟದಿದ್ದ ಏನ್ ಮಾಡ್ಬೇಕು? ಅಲ್ವಾ? ಓಕೆ. ನಿಮ್ಮಲ್ಲಿ ತಿಂಡಿ ಮಾಡ್ತೀರಾ, ಏನ್ ಮಾಡ್ತೀರಿ? ತಿಂಡಿ ಮಾಡಿ ಆದ್ಮೇಲೆ ಏನ್ ಮಾಡ್ತೀರಿ? ಎಲ್ರಿಗೂ ಕೊಡ್ತೀವಿ. ನೀವು ತಿಂದ್ರಿ, ಬೇರೆಯವ್ರಿಗೆಲ್ಲ ಕೊಟ್ರಿ, ಆಮೇಲೆ ಕ್ಲೀನ್ ಮಾಡೋದು. ಕ್ಲೀನ್ ಮಾಡಿ ಇಟ್ಬಿಡ್ಬೇಕಲ್ಲ. ಕ್ಲೀನ್ ಮಾಡದೆ ಹಾಗೆ ಇಟ್ಬಿಟ್ಟು ಏನಾಗ್ಬಿಡ್ತದೆ? ಎಲ್ಲ ಗಲೀಜು. ಗಲೀಜಾಗಿ. ತಿಂಡಿ ಏನಾದ್ರು ಉಳಿದ್ರೆ ಎಲ್ಲರಿಗೂ ಕೊಟ್ಟು ಪಾತ್ರೆ ಕ್ಲೀನ್ ಮಾಡಿ ಇಟ್ಬಿಟ್ಟು ಏನಾಯ್ತು? ವಿಷಯ ಮುಗ್ದು. ಅದಕ್ಕೆ ನಡೆದಿರೋ ಘಟನೆ ಬಗ್ಗೆ ಏನೇ ಇರ್ಬೇಕು? ಅದನ್ನ ಬಿಂದು ಇಟ್ಬಿಟ್ಟು. ಅವ್ರು ತೀಸರಾ ಹೇ ಪಾಸ್ ವಿತ್ ಆನರ್ ಹೋನ, ಮೂರನೇದಾಗಿ ಗೌರವಯುತವಾಗಿ ನಾವೇನಾಗ್ಬೇಕು? ಪಾಸ್ ಆಗ್ಬೇಕು. ಪಾಸ್ ಆದ್ರೆ ಸಾಕಪ್ಪ, ಫಸ್ಟ್ ಕ್ಲಾಸ್ ಬಂದ್ರೆ ಸಾಕು, ಸೆಕೆಂಡ್ ಕ್ಲಾಸ್ ಬಂದ್ರೆ ಸಾಕು ಹೇಳುವಂತ ಮನೋಭಾವ ಇರಬಾರದು. ಯಾವ ರೀತಿ ಪಾಸ್ ಆಗ್ಬೇಕು? ಗೌರವಯುತವಾಗಿ ಪಾಸ್ ಅಂತಂದ್ರೆ ಏನು? ಯಾವ್ದು ಇಚ್ಛೆ ಇಟ್ಕೊಂಡಿರ. ಇಚ್ಛೆ ಅಲ್ಲ, ಇಚ್ಛೆ ಬೇರೆ, ಗೌರವ ಬೇರೆ. ಗೌರವಯುತವಾಗಿ ಪಾಸ್ ಆಗೋದು ಅಂತಂದ್ರೆ ಡಿಸ್ಟಿಂಕ್ಷನ್ ಅಲ್ಲ, ರ್ಯಾಂಕ್. ಹೌದು ತಾನೆ? ಈಗ ನೀವು ಗೌರವಯುತವಾಗಿ ಪಾಸ್ ಮಾಡಿದ್ರೆ ತಾನೇ ಆ ನಿಮ್ಮ ರಿಸಲ್ಟ್ಸ್ ನೋಡ್ಬಿಟ್ಟು ಸ್ಟೇಜ್ ಅಲ್ಲಿ ಕರ್ಕೊಂಡು ಬಂದ್ಬಿಟ್ಟು ನಿಮ್ಗೆ ಸ್ಕಾಲರ್ಶಿಪ್ ಸನ್ಮಾನ ಮಾಡ್ತಾರೆ. ಇವ್ ಸನ್ಮಾನ ಯಾರನ್ನ ಮಾಡ್ತಾರೆ ಹೇಳಿ ನೋಡ? ಜಸ್ಟ್ ಪಾಸ್ ಆದವ್ರು ಸನ್ಮಾನ ಮಾಡ್ತಾರ? ಫಸ್ಟ್ ಕ್ಲಾಸ್ ಬಂದವರು ಮಾಡ್ತಾರೆ? ಯಾರನ್ನ ಮಾಡ್ತಾರೆ? ಓಕೆ. ನ್ಯೂಸ್ ಪೇಪರ್ ನಲ್ಲಿ ಫೋಟೋ ಯಾರ್ದು ಬರ್ತದೆ? ರ್ಯಾಂಕ್ ಸ್ಟೂಡೆಂಟ್. ಹೌದಾ? ಹಾಗೇನೆ ಸ್ಕೂಲಲ್ಲೂ ಕೂಡ ದೊಡ್ಡ ಬ್ಯಾನರ್ ನಲ್ಲಿ, ಎಲ್ಲಾ ಸ್ಕೂಲಲ್ಲಿ, ಗೌರ್ಮೆಂಟ್, ಪ್ರೈವೇಟ್ ಸ್ಕೂಲ್ ಎಲ್ಲರೂ ಕೂಡ ಇವತ್ತು ಬ್ಯಾನರ್ಗಳಲ್ಲಿ ಫೋಟೋಗಳು ಬರ್ತಾವಲ್ಲ. ಯಾರ್ದು ಬರ್ತಾರೆ ಫೋಟೋಗಳು? ರ್ಯಾಂಕ್ ಸ್ಟೂಡೆಂಟ್ಸ್ ಗಳ ತಾನೇ ಬರ್ತದೆ. ಆವಾಗ ಅವ್ರಿಗೆ ಆ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಾಗ ಅವ್ರಿಗೆ ಏನ್ ಸಿಗ್ತಾ ಇದೆ? ಗೌರವ. ಅವ್ರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದ್ದಕ್ಕೆ ಅವರಿಗೂ ಗೌರವ, ಅವರ ತಂದೆ ತಾಯಿಗಳಿಗೂ ಗೌರವ, ಶಿಕ್ಷಕರಿಗೂ ಗೌರವ, ಸ್ಕೂಲಿಗೂ ಗೌರವ. ಅವಾಗ ಅಂಥವ್ರು ಇರುವಂತ ಸ್ಥಳಕ್ಕೆ ಅಲ್ಲಿ ಲೋಕಲ್ ಇರುವಂತ, ಇವಾಗ ಯಾರೋ ಒಂದು ಊರಿನಲ್ಲಿ SSLCಯಲ್ಲಿ ಒಂದು ಹುಡುಗಿ ಫಸ್ಟ್ ರ್ಯಾಂಕ್ ಬಂದು ಅಂತ ತಿಳ್ಕೊಳ್ಳಿ, ಅವಾಗ ಏನಾಗ್ತದೆ? ಅವರ ಮನೆಗಳಿಗೆ ಆ ಏರಿಯಾದಲ್ಲಿರುವಂತ ಮಿನಿಸ್ಟ್ರು, MLA, MP ಎಲ್ಲ ಹೋಗ್ತಾರೆ. ಹೌದಲ್ವಾ? ಹೋಗ್ಬಿಟ್ಟು ಅವರಿಗೆ ಸನ್ಮಾನವನ್ನ ಮಾಡಿ, ಅವರಿಗೆ ಬಡವರಿದ್ರೆ ಸಹಾಯವನ್ನ ಮಾಡಿಬಿಟ್ಟು ಬರ್ತಾನೆ. ತುಂಬಾ ಬಡವರಿದ್ರೆ ಅಂತ ಒಂದು ವಿದ್ಯಾರ್ಥಿಯನ್ನೇ ಎಲ್ಲಾ ಶಿಕ್ಷಣವನ್ನ ನಾವು ನೋಡ್ಕೊಳ್ತೀವಿ ಅಂತ ಇನ್ಫೋಸಿಸ್ ಅಂತ ದೊಡ್ಡ ದೊಡ್ಡ ಕಂಪನಿಯವ್ರು ಏನ್ ಮಾಡ್ತಾರೆ? ಮುಂದೆ ಬರ್ತಾರೆ. ಓಕೆ. ನಾವು ಫೇಲ್ ಆದ ಯಾರಾದ್ರೂ ಬರ್ತಾರೆ ನಿಮ್ಗೆ ಶಿಕ್ಷಣ ಕೊಡ್ತೀವಿ ನಾವು ಅಂತ? ಇಲ್ಲ ತಾನೆ? ಹಾಗೆ ಇಲ್ಲಿ ಬಾಬಾ ಹೇಳ್ತಾರೆ, ಬಾಬನ ಜೊತೆಲಿ ಇದ್ಬಿಟ್ಟು ನೀವು ಗೌರವಯುತವಾಗಿ ಪಾಸ್ ಆಗಿದ್ದೀರೋ ಅಥವಾ ಸುಮ್ಮನೆ ಪಾಸ್ ಆಗಿದ್ದೀರೋ ಹೆಂಗ್ ಗೊತ್ತಾಗ್ತದೆ? ನೀವು ಗೌರವಯುತವಾಗಿ ಪಾಸ್ ಆದ್ರೆ ಭಗವಂತ ನಿಮ್ಮನ್ನ ಪುನಃ ಪುನಃ ಈಶ್ವರೀಯ ಕಾರ್ಯಕ್ಕೆ ಏನ್ ಮಾಡ್ತಿರ್ತಾರೆ? ಉಪಯೋಗ ಮಾಡ್ತಾ ಇರ್ತಾರೆ. ನಿಮ್ಮ ಸ್ಥಿತಿ ಏನಾಗ್ತಾ ಇರ್ತದೆ? ಚೆನ್ನಾಗಾಗ್ತಾ ಇರ್ತದೆ. ಮಾನಸಿಕವಾಗಿ, ಶಾರೀರಿಕವಾಗಿ, ಹಣಕಾಸಿನ ರೂಪದಲ್ಲಿ ನಿಮ್ಗೆ ಎಲ್ಲೂ ತೊಂದರೆ ಬರೋದಿಲ್ಲ. ಆದ್ಮೇಲೆ ಸ್ಕಾಲರ್ಶಿಪ್ ಜಸ್ಟ್ ಪಾಸ್ ಆದವ್ರಿಗೆ ಸಿಗ್ತದೋ ಅಥವಾ ಹೈಯರ್ ಲೆವೆಲ್ ಅವ್ರಿಗೆ ಸಿಗ್ತದೋ? ಸ್ಕೂಲ್ ಅಡ್ಮಿಷನ್ ಯಾರಿಗೆ ಸಿಗ್ತದೆ? ಬ್ಯಾಂಕ್ ಲೋನ್ ಯಾರಿಗೆ ಸಿಗ್ತದೆ? ಹೈಯರ್ ಮಾರ್ಕ್ಸ್ ತಗೊಂಡವ್ರಿಗೆ ತಾನೆ. ಅವಾಗ ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಏನಾಗ್ತದೆ? ಯಾರು ಹೈಯೆಸ್ಟ್ ಮಾರ್ಕ್ಸ್ ತಗೊಂಡಿದಾರೋ ಅವರಿಗೆ ಮೊದಲ ಪ್ರಾತಿನಿಧ್ಯ ಸಿಗ್ತದೆ. ಹಾಗೆ ಮನಸಾ ಸೇವೆ, ವಾಚಾ ಸೇವೆ ನಿಮ್ಗೆ ಸಿಗಬೇಕು ಅಂತಂದ್ರೆ ನೀವೇನಾಗಿರ್ಬೇಕು? ಗೌರವಯುತವಾಗಿ ಪಾಸ್ ಆಗ್ಬೇಕು. ಇದು ಈಶ್ವರೀಯ ವಿಶ್ವವಿದ್ಯಾಲಯ, ಹೌದು ಅಲ್ವೋ? ಇಲ್ಲಿ ಟೀಚರ್ ಯಾರು? ಶಿವಬಾಬಾ. ನಾವ್ಯಾರು? ವಿದ್ಯಾರ್ಥಿಗಳು, ಶಿಷ್ಯರಲ್ಲ, ವಿದ್ಯಾರ್ಥಿಗಳು.
ಸ್ಟೂಡೆಂಟ್. ಅವಾಗ ನಾವು ವಿದ್ಯಾರ್ಥಿಗಳು ಅಂತಂದ್ರೆ ಭಗವಂತ ನಮ್ಮನ್ನ ಉದಾಹರಣಾ ಮೂರ್ತಿಯಾಗಿ ಏನ್ ಮಾಡಿರ್ತಾರೆ, ಉಪಯೋಗ ಇಟ್ಕೊಂಡಿರ್ತಾರೆ. ಉದಾಹರಣೆ ಅಲ್ವಾ? ಯಾರು ಚೆನ್ನಾಗಿ ವ್ಯಾಯಾಮ ಮಾಡ್ತಾರೆ ಅವ್ರನ್ನ ತಾನೇ ಸ್ಟೇಜ್ ಮೇಲೆ ನಿಲ್ಲಿಸ್ತಾರೆ. ಹೌದು. ಯಾರು ಚೆನ್ನಾಗಿ ಹ್ಯಾಂಡ್ ರೈಟಿಂಗ್ ಬರೀತಾರೋ ಅವ್ರನ್ನ ತಾನೇ ಮಿನಿಸ್ಟರ್ ಅಂತ ಮಾಡ್ತಾರೆ ಕ್ಲಾಸ್ ಅಲ್ಲಿ, ಹೌದು. ಅಲ್ವಾ? ಅಥವಾ ದಡ್ಡರನ್ನ ಮಿನಿಸ್ಟರ್ ಮಾಡ್ತಾರ, ಯಾರು ಮಾಡ್ತಾರೆ? ಚೆನ್ನಾಗಿ ಮಾಡೋದು. ಮನೆ ಮಾಡೋದು. ಅವಾಗ ಅಂತ ಮಕ್ಕಳನ್ನ ಪುನಃ 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 ಭಗವಂತ ಏನ್ ಮಾಡ್ತಾರೆ, ಉಪಯೋಗ ಉಪಯೋಗ. ಈಶ್ವರಿ ಸೇವೆಗೆ ಎಲ್ಲಿ ಅವಶ್ಯಕತೆ ಇದೋ ಅವರನ್ನ ಉಪಯೋಗ ಮಾಡ್ತಾರೆ. ಅವಾಗ ನಾವೇನಾಗ್ತೀವಿ, ಪಾಸ್ ವಿತ್ Honor. ಗೌರವಯುತವಾಗಿ ನಿಮ್ಮ ಲೌಕಿಕ ಜೀವನದಲ್ಲಿ, ಪ್ರತಿ ಕ್ಷಣದಲ್ಲಿ, ಅಲೌಕಿಕ ಜೀವನದಲ್ಲಿ, ಪುರುಷಾರ್ಥದಲ್ಲಿ, ಸಾಧನೆಯಲ್ಲಿ, ಸೇವೆಯಲ್ಲಿ, ತಪಸ್ಸಿನಲ್ಲಿ ಫಲ ತಗೊಳ್ಬೇಕು ಅಂತಂದ್ರೆ ಸದಾ ಕಾಲ ನಾನು ಯಾರ ಜೊತೆಗಿರ್ಬೇಕು, ಭಗವಂತನ ಜೊತೆ. ಬಾಬನ ಜೊತೆಯಲ್ಲಿ ಇದ್ದಷ್ಟು ಗೌರವಯುತವಾಗಿ ಪಾಸ್ ಆಗ್ತಾ ಹೋಗ್ತೇನೆ. ಆ ಜೀವನ ನಮಗೆ ಸುಖವನ್ನ ಕೊಡ್ತಾ ಇರ್ತದೆ. ಅದಕ್ಕಾಗಿ 3 ಪಾಸ್ ಇದ್ದೀರಾ. ಒಂದು ಪಾಸ್ ಯಾವುದು? ತಂದೆ ಜೊತೆಲಿರೋದು. ಎರಡನೇದು ಏನು ಮುಗೀತು ಅದಕ್ಕೆ ಬಿಂದು ಹಾಕೋದು. ಮೂರನೇದು ಗೌರವಯುತವಾಗಿ ಪಾಸ್ ಆಗೋದು. ಅಗರ್ तीनों पास हैं तो आप सबको राज्य अधिकारी बनने की ಫುಲ್ ಪಾಸ್. ಈ ಮೂರಲ್ಲೂ ನೀವು ಪಾಸ್ ಆಗಿದ್ದೀರಿ ಅಂತಂದ್ರೆ ನೀವು ರಾಜ್ಯಾಧಿಕಾರಿ ಆಗ್ಲಿಕ್ಕೆ ಏನೇಗಿದೆ ಬಾಬಾ ಫುಲ್ ಪರ್ಮಿಷನ್ ಅನ್ನ ಕೊಟ್ಟು ಬಿಡ್ತಾರಂತ. ಯಾವ ರಾಜ್ಯಕ್ಕೆ ಅಧಿಕಾರಿಗಳಾಗ್ಬೇಕು ನಾವು? ಸ್ವರಾಜ್. ಸ್ವರಾಜ್ಯ. ಆವಾಗ ನಿಮ್ಮ ಮನ ಬುದ್ಧಿ ನಿಮ್ಮ ಮಾತನ್ನ ಕೇಳಬೇಕು. ಕೇಳತ್ತೆ. ಎಷ್ಟೊತ್ತು ಬೇಕಾದೋ ಅದು ಪರಮಧಾಮದಲ್ಲೇ ಬಾಬನ ಕೈಯಲ್ಲಿ ಇರತ್ತೆ. ಯಾಕಂದ್ರೆ ಒಳ್ಳೊಳ್ಳೆ ರೂಪದಲ್ಲಿ ಬಾಬಾ ನಿಮ್ಮನ್ನು ಉಪಯೋಗ ಮಾಡ್ತಾ ಇರ್ತಾರೆ. ಹೈಯರ್ ಲೆವೆಲ್ ಉಪಯೋಗ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಓಕೆನಾ? ನಾವು ಕಾಲೇಜಲ್ಲಿ ಇದ್ದಾಗ PUC ಇದ್ದಾಗ ನಾವೊಂದು 5-6 ಜನ ಇಂಗ್ಲಿಷ್ ಮೀಡಿಯಂ ಅನ್ನೋರಿದ್ರು. ಓಕೆ, ಅಂದ್ ಜೆಂಟ್ಸ್ ಅಲ್ಲಿ, ಲೇಡೀಸ್ ಅಲ್ಲಿ ಒಂದು 10-12 ಜನ. ಉಳಿದವರೆಲ್ಲ ಏನು ಅಂತಂದ್ರೆ ಕನ್ನಡ ಮೀಡಿಯಂ. ಇಲ್ಲ ಒಂದು 80 ಜನ ಏನೋ ಇದ್ರು ಕ್ಲಾಸಲ್ಲಿ. ಸರಿ, ಅವಾಗ ಏನಾಯ್ತು, ಸೆಮಿನಾರ್ ಅಂತ ಮಾಡಿದ್ರು. ಸೆಮಿನಾರ್ ಅಂತಂದ್ರೆ ಏನು, ಒಂದು ಪಾಠವನ್ನ ನಾವೇ ಮಾಡೋದು. ಯಾರು? ಮಕ್ಕಳೇ ಮಾಡೋದು ಟೀಚರ್ಗಳಿಗೆ. ಸರಿ, ಅವಾಗ ಇಂಗ್ಲೀಷ್ನಲ್ಲಿ ನಾವು 4-5 ಜನ ಇರೋದಕ್ಕೆ ನಾವೇ ಮಾಡ್ಬೇಕಾಗ್ತದೆ. ಸರಿನಾ? ಅವಾಗ ಫಸ್ಟಿಗೆ ಏನು ಹೇಳಿದ್ರು ಅಂತಂದ್ರೆ ಒಂದು ಸಬ್ಜೆಕ್ಟ್ನಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತ ಇತ್ತು. ಅದ್ರಲ್ಲಿ ಟೀಚರ್ ನಮಗೆ ಮಾಡಿ ಅಂತಂದು ಸರಿ ಅಂತ ಮಾಡಿದ್ದಾಯ್ತು. ಮಾಡಿದ್ರೆ ಲೇಡೀಸ್ ಇದಾರಲ್ಲ ನಮ್ಮಲ್ಲಿ ಏನು ಮಾಡೋದು ಅಂತಂದ್ರೆ ಅವ್ರಿಗೆ ಸ್ವಲ್ಪ ಅಹಂಕಾರ. ನಮಗೆ ಸ್ಟೂಡೆಂಟ್ಸ್ ಅಂದ್ರೆ ಭಯ ಇದ್ದೇ ಇರ್ತಲ್ವ ಸ್ಟೇಜ್ ಮೇಲೆ ಬಂದಾಗ. ಅವಾಗ ಏನು ಮಾಡೋರು, ನಮ್ಗೇನೇನೋ ಕ್ವಶನ್ ಕೇಳೋರು. ಸರಿ, ಫಸ್ಟ್ ಒಂದು ಸ್ವಲ್ಪ ಹೋದಾಗ ಧೈರ್ಯ ಬರ್ತದೆ. ಕನ್ನಡ ಆದ್ರೂ ಮದರ್ ಟಂಗ್ ಮಾತಾಡ್ಬೋದು. PUC ಲೆವೆಲ್ ಇಂಗ್ಲೀಷಲ್ಲಿ ಮಾತಾಡಬೇಕು, ಕ್ಲಾಸ್ ಮಾಡ್ಬೇಕು ಅಂತ ತುಂಬಾ ಕಷ್ಟ ಅಲ್ವಾ? ಸರಿ, ಅದರಲ್ಲೂ ಬೇರೆ ನಾವು ಪ್ರೈಮರಿ ಸ್ಕೂಲೆಲ್ಲ ಓದಿದ್ದು ಕನ್ನಡ ಮೀಡಿಯಮಲ್ಲಿ. ಓಕೆನಾ? ಹೈಸ್ಕೂಲ್ವರೆಗೂ ಕನ್ನಡ ಮೀಡಿಯಮಲ್ಲೇ ಓದಿದ್ದು. PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಇಂಗ್ಲೀಷ್ ತೊಗೊಂಡ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಕ್ಲಾಸ್ ಮಾಡ್ಬೇಕು ಅಂತ ತುಂಬಾ ಕಷ್ಟ ಅಲ್ವಾ? ಅದ್ರ ಮೇಲೆ ಟೀಚರ್ ಎದುರುಗಡೆಗೆ ಇರ್ತಾರೆ, ಸ್ಟೂಡೆಂಟ್ಸ್ಗಳ ಎದುರುಗಡೆಗೆ ಇರ್ತಾರೆ, ನಮ್ಮ ಮದರ್ ಟಂಗ್ ಕೂಡ ಅಲ್ಲ. ಸರಿ, ಅದೇನಾಯ್ತು, ಒಳ್ಳೆ ಸಕ್ಸಸ್ ಆಯ್ತು. ಅವಾಗ ಏನು ಮಾಡಿದ್ರು, ಕಾಮರ್ಸ್ನಲ್ಲೂ ಕೂಡ ಟೀಚರ್ ಅಲ್ಲಿ ಚೆನ್ನಾಗಿ ಆಗ್ತಾ ಇದೆ, ನೀವು ಇದಲ್ಲೂ ಕೂಡ ಒಂದು ಸಬ್ಜೆಕ್ಟ್ ಮಾಡಿ ಅಂತಂದ್ರು. ಯಾರು ಮಾಡ್ತೀರಾ, ಕೈ ಎತ್ತಿ ಅಂತ ಹೇಳಿದ್ರು. ಕೈ ಎತ್ತಿ ಅಂತಂದಾಗ ನಾವು ಯಾರು ಕೈ ಎತ್ತಲಿ, ಸುಮ್ಮನೆ ಹೊಡೆದು. ಅದಾದ್ಮೇಲೆ ನಾವು ಸ್ಟಾಫ್ ರೂಮಿಗೆ ಹೋದ್ವಿ. ನಾವು ಟೀಚರ್ ಜೊತೆ ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿದ್ವಿ. ಅವ್ರ ಜೊತೆಲೆ ಚೇರ್ ಮೇಲೆ ಪಕ್ಕದಲ್ಲಿ ಕುತ್ಕೊಳ್ತಿದ್ವಿ. ಅಷ್ಟು ಚೆನ್ನಾಗಿ ಕ್ಲೋಸ್ ಆಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಏನು ಹೇಳಿದ್ವಿ, ನೋಡಿ ಸರ್, ಪೊಲಿಟಿಕಲ್ ಸೈನ್ಸಲ್ಲಿ ನಾವು ಮಾಡಿದ್ದೀವಿ, ಸರಿನಾ? ಇಲ್ಲಿ ಲೇಡೀಸ್ ಸ್ವಲ್ಪ ತೊಂದರೆ ಕೊಡ್ತಿದ್ದಾರೆ. ಈ ಸಲ ನೀವು ಅವ್ರಿಗೆ ಮಾಡಿಸಿ. ಅವರು ಒಂದೇ ಪೀರಿಯಡ್ ಮಾಡಲಿ, ಏನು ತೊಂದರೆ ಇಲ್ಲ. ಒಂದೇ ಪೀರಿಯಡ್ ಮಾಡಲಿ, ಒಂದು ಚಾಪ್ಟರ್ ಒಂದೇ ಪೀರಿಯಡ್ ಮಾಡಲಿ, ಅದು ಅವ್ರು ಮಾಡಬೇಕು. ಸ್ಟೇಜ್ ಮೇಲೆ ನಿಂತ್ಕೊಂಡಾಗ ಏನು ಕಷ್ಟ ಸುಖ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಅದಕ್ಕಾಗಿ ನೀವು ಅವ್ರ ಹತ್ರ ಮಾಡಿಸಿ. ಇಂಥವ್ರ ಹೆಸರು ಹೇಳಿದ್ವಿ, ಇಂಥವ್ರ ಹತ್ರ ಮಾಡಿಸ್ಬೇಕು, ನೀವು ಅವ್ರಿಗೆ ಗೊತ್ತಾಗ್ಬೇಕು. ಸರಿ ಅಂತ ನೆಕ್ಸ್ಟ್ ಟೈಮ್ ಬಂತು, ಯಾರು ಕೈ ಎತ್ತಲಿಲ್ಲ. ನೀವು ಮಾಡಬೇಕು ಅಂತ ಟೀಚರ್ ಹೇಳಿದ್ರು. ಹೇಳಿದ್ಮೇಲೆ ಸ್ಟೂಡೆಂಟ್ ಮಾಡಲೇಬೇಕಲ್ಲ, ಟೀಚರ್ ಮಾತನ್ನು ಕೇಳಲೇಬೇಕು. ಸರಿ, ಟೀಚರ್ ಹೇಳಿದ್ಮೇಲೆ ಇಂಥ ಡೇಟ್ ಫಿಕ್ಸ್ ಆಯ್ತು. ಇಂಥ ಡೇಟಲ್ಲಿ ಅವ್ರದ್ದು ಚಾಪ್ಟರ್ ಯಾವ್ದು ಫಿಕ್ಸ್ ಆಯ್ತು. ಏನು ಮಾಡಿದ್ವಿ ನಾವು ಅಂತಂದ್ರೆ, ಅವರು ಹೋಗ್ಬಿಟ್ಟು ಲೈಬ್ರರಿ ಹೋಗಿದ್ದಾರೆ ಬಿಟ್ಟಿದ್ದಾರೆ ಗೊತ್ತಿಲ್ಲ. ನಾವು ಹೋಗಿ ಈ ಕಾಲೇಜ್ ಲೆವೆಲಲ್ಲಿ ಏನಾಗುತ್ತೆ, ತುಂಬಾ ಬುಕ್ಸ್ಗಳು ಬರ್ತಾವೆ, ಆಥರ್ಗಳು ತುಂಬಾ ಜನ ಬರ್ತಾರೆ. ಎಷ್ಟು ಬುಕ್ಸ್ ಇದೆ ಅಂತ ನೋಡ್ಬಿಟ್ಟು ಎಲ್ಲಾ ಬುಕ್ಸ್ ಮನೆಗೆ ತಗೊಂಡು ಬಂದ್ಬಿಟ್ಟು ನಾವು 3-4 ಜನ ಕೂತ್ಕೊಂಡು ಎಲ್ಲ ಬರ್ದು ಎಲ್ಲ ಇಷ್ಟು ಸಬ್ಜೆಕ್ಟ್ ಅನ್ನ ಮಾಡಿದ್ವಿ. ಎಲ್ಲಿ ಕ್ವಶನ್ ಕೇಳಬಹುದು ಅಂತ. ನಮ್ ಕೆಲಸ ಏನು, ಪ್ರಶ್ನೆ ಏನು ಕೇಳಬಹುದು, ಅವ್ರು ಏನ್ ಹೇಳ್ತಾರಂತಲ್ಲ. ಎಲ್ಲ ರೆಡಿ ಮಾಡಿ ಕ್ಲಾಸಿಗೆ ಬಂದಾಗ ಒಂದು ಕ್ವಶನ್ ನಾವು ಕೇಳೋದು, ಸರಿನಾ? ಅವ್ರು ಇನ್ನೂ ಆನ್ಸರ್ ಮಾಡಿ ಮುಗಿಸಿರೋದಿಲ್ಲ. ಅಲ್ಲಿ ಅವ್ರಿಗೆ ಇನ್ನೊಬ್ಬರು ನಿಂತಿರ್ತಾರೆ. ನಮ್ದೇ ಗ್ರೂಪ್, ನಾವೇ 3 ಜನ ಅಲ್ಲಿ ಇರೋದು. ಅದು ಜನ ತುಂಬಾ ಇದ್ರು ಕೂಡ ಕ್ವಶನ್ ಕೇಳೋರು ನಾವೇ. ಅದು ಮುಗೀತು ಹೇಳೋದು ಕೂಡ ಇನ್ನೊಂದು ಕ್ವಶನ್.
ಅದು ಮುಗಿದೊಳಗಡೆ ಇನ್ನೊಂದು ಕ್ವಶನ್, ಅಂದ್ರೆ ಅವ್ರು ಎಷ್ಟು ಪ್ಯಾರ ಮುಗಿಸಿದಾರಲ್ಲ ಅದಲ್ಲೇ ಕ್ವಶನ್ ಕೇಳೋದು. ಕ್ವಶನ್ ಕೇಳಿ 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 ಅವರಿಗೆ ತಲೆ ಹಾಳಾಗ್ಬಿಡ್ತು. ಯಾಕಂದ್ರೆ ಎಲ್ಲವನ್ನ ಅವ್ರು ಓದಿರೋದಿಲ್ವಲ್ಲ, ಎಲ್ಲ ಆಥರ್ಸೋದನ್ನು ಕೂಡ. ಆಮೇಲೆ ಏನ್ ಹೇಳ್ತೀವಿ, ಇನ್ಮೇಲೆ ನಾವು ಕ್ಲಾಸ್ ಮಾಡಲ್ಲ ಅಂತಂದ್ರು. ನೆಕ್ಸ್ಟ್ ಅದೇ ಚಾಪ್ಟರ್ನ ನಾವು ಮಾಡಿದಾಗ ಅವರು ಕ್ವಶನ್ ಕೇಳೋದನ್ನ ನಿಲ್ಲಿಸ್ಬಿಟ್ರು. ಅರ್ಥ ಆಯ್ತು ನಿಮಗೆ? ಹಾಗೆ ಬಾಬಾ ಏನ್ ಹೇಳ್ತಾರೆ, ಪಾಸ್ ವಿತ್ ಆನರ್ ಆಗಬೇಕು ಅಂತಂದ್ರೆ ಅಷ್ಟು ಯೋಗ್ಯ ಮಕ್ಕಳನ್ನ ಮಾತ್ರ ಬಾಬಾ ಏನ್ ಮಾಡ್ತಾರೆ, ಮುಂದುವರಿಲಿಕ್ಕೆ ಅವಕಾಶವನ್ನ ಕೊಡ್ತಾರೆ. ಅಂದ್ರೆ ನಮ್ಗೆ ಈಶ್ವರಿ ಸೇವೆ ಸಿಗ್ತಾ ಇಲ್ಲ, ಭಗವಂತ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ತಕ್ಕಾಗಿ ನಾವಿನ್ನು ಯೋಗ್ಯರು ಆಗಿಲ್ಲ. ಇಲ್ಲ, ಬಾಬನ ಜೊತೆಯಲ್ಲಿ ನಾವು ಇಲ್ಲ ಅಂತ ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಅಂತಹ ಮಕ್ಕಳನ್ನು ನಾವು ಪುನಃ ಪುನಃ ಯೂಸ್ ಮಾಡಿದಾಗ ಅವರು ರಾಜ್ಯ ಅಧಿಕಾರಿಗಳಿಗೆ ಫುಲ್ ಏನಾಗ್ತಾರೆ, ಯೋಗ್ಯರಾಗ್ತಾರೆ. तो ಫುಲ್ ಪಾಸ್ ಲೇಲಿ ಹೇ ವಾ ಲೇನಿ ಹೇ, ಫುಲ್ ಪಾಸ್ ಆಗಿದಿರೋ ಅಥವಾ ಇನ್ನು ಫುಲ್ ಪಾಸ್ ಆಗ್ಬೇಕಾಗಿದೆಯೋ ಅಂತ ಕೇಳ್ತಾರೆ. ಏನ್ ಹೇಳೋಣ, ಫುಲ್ ಪಾಸ್ ಆಗಿದೇವಾ? ಇಲ್ಲ. ಇಲ್ಲ. ಹೆಂಗ್ ಗೊತ್ತಾಗುತ್ತೆ ಫುಲ್ ಪಾಸ್ ಆಗಿದೇವಾ ಇಲ್ಲ ಅಂತ? ಪರಮಾತ್ಮ ನಮ್ಮನ್ನ ಉಪಯೋಗಿಸ್ಕತ್ತೆ ಇಲ್ವಲ್ಲ. ಮುಖ್ಯವಾಗಿ ರಾಜಯೋಗದಲ್ಲಿ ನೋಡಿ ಆತ್ಮೀಯರೇ, ರಾಜಯೋಗದಲ್ಲಿ ಕುತ್ಕೊಂಡಾಗ ನಿಮ್ಮ ಮನಸ್ಸಿಗೆ ಎಷ್ಟು ಡೈರೆಕ್ಷನ್ ಕೊಡ್ತಿರಲ್ವ, 45 ನಿಮಿಷ ನೀವು ಅಲ್ಲಿ ಕುತ್ಕೊಳ್ಬೇಕು. ಅಲ್ಲಿ ಕುತ್ಕೊಂಡಿದ್ದೀರಿ ಆ ಮನಸ್ಸು ಅಂತಂದ್ರೆ ಏನರ್ಥ, ಫುಲ್ ಪಾಸ್ ಆಗಿದ್ದೀರಿ ಅಂತ ಲೆಕ್ಕ. ಅದು ಕುತ್ಕೊಳ್ತಾ ಇಲ್ಲ ಅಂತಂದ್ರೆ ಪಾಸ್ ಆಗಿಲ್ಲ. ಆಗಿಲ್ಲ ಅಲ್ವಾ? ಒಂದು ಮಗುಗೆ ಇಷ್ಟೊತ್ತು ಕುತ್ಕೊ ಅಂದ್ರೆ ಸುಮ್ಮನೆ ಕುತ್ಕೊಳ್ಬೇಕು ತಾನೆ, ಅದು ಕೀಟ್ಲೆ ಮಾಡ್ತಿರ್ತದೆ, ಆ ಕಡೆ ಓಡಾಡ್ತಿದೆ ಅಂತಂದ್ರೆ ಅದು ನಿಮ್ಮ ಮಾತನ್ನ ಕೇಳ್ತಾ ಇಲ್ಲ. ಯಾಕೆ ಕೇಳ್ತಾ ಇಲ್ಲ? ಬೇಕಾಗಿದೆ ಶಿಕ್ಷೆ. ಅದಕ್ಕೆ ಬೇಕಾಗಿರೋದನ್ನ ನೀವು ಕೊಟ್ಟಿಲ್ಲ. ಅದಕ್ಕೆ ಬುಕ್ಸ್ ತಗೊಂಡು ಓದು ಅಂತಂದ್ರೆ ಆ ಕಡೆ ಈ ಕಡೆ ಓಡಾಡ್ತಿರ್ತದ. ಅದಕ್ಕೆ ಮೊಬೈಲ್ ಕೊಟ್ಬಿಡಿ ನೋಡೋಣ, ಊಟ ತಿಂಡಿ ಕರೆದ್ರೂ ಕೂಡ ಅದು ಬರೋದಿಲ್ಲ ಅಲ್ವಾ? ಹಾಗೆ ಆದ್ಮೇಲೆ ಮನಸ್ಸಿಗೆ ಬೇಕಾಗಿರೋದನ್ನ ಕೊಟ್ಟಾಗ ಆಟೋಮೆಟಿಕ್ ಅದು ಏಕಾಗ್ರವಾಗಿ ಆಗ್ತದೆ. ಮನಸ್ಸಿಗೆ ಏನ್ ಬೇಕು? ಸುಖ, ಶಾಂತಿ, ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಅದಕ್ಕಾಗಿ ನೀವೆಷ್ಟು ಈ ಮನಸ್ಸನ್ನ ಯಂತ್ರ ಮಾಡ್ತಾ ಮಾಡ್ತಾ ಹೋಗ್ತಿರೋ ಅವಾಗ ಮಾನಸಿಕವಾಗಿ ಆತ್ಮಕ್ಕೆ ಏನ್ ಸಿಗ್ತಾ ಹೋಗ್ತದೆ? ಖುಷಿ ಸಿಗ್ತಾ ಹೋಗ್ತದೆ. ಈಗ ಮಕ್ಳು ಏನ್ ಹೇಳ್ತಿದಾರಂತೆ, ಸೋಚ್ತೆ ಹೇ ಅಭಿ ಸಂಪೂರ್ಣ ನಹಿ ಬನೆ ಹೇ ಇಸ್ಲಿಯೇ. ಇನ್ನು ನಾವು ಸಂಪೂರ್ಣರಾಗಿಲ್ಲ, ಅದಕ್ಕೆ ಯೋಚನೆ ಮಾಡ್ತಿದ್ದೀವಿ ಏನಂತ, ಪಾಸ್ ಆಗಿದೀವೋ ಇಲ್ಲೋ ಅಂತ ಮನಸ್ಸಲ್ಲಿ ಏನ್ ಬರ್ತಾ ಇದೆ? ಯೋಚನೆ ಬರ್ತಾ ಇದೆ. ಲೇಕಿನ್ ನಿಶ್ಚಯ ಬುದ್ಧಿ ವಿಜಯಿ ಹೈ ಹಿ ಯಾ ಹೋನಾ ಹೈ. ಓಕೆ, ಪಾಸ್ ಆಗಿಲ್ಲ ಬಾಬನಿಗೂ ಕೂಡ ಗೊತ್ತು, ಆದರೆ ನಿಶ್ಚಯ ಬುದ್ಧಿಯವರಾಗಿದ್ದೀರಾ ಅಥವಾ ಆಗ್ಬೇಕಾಗಿದ್ಯಾ? ಆಗಿದ್ದೀವಿ. ನಿಶ್ಚಯ ಬುದ್ಧಿ ಅಂತಂದ್ರೆ ಏನು? ಏನೇ ಆಗ್ಲಿ ಏನೇ ಆಗ್ಲಿ ಎಲ್ಲ ಒಳ್ಳೇದಕ್ಕೆ. ಏನಾಗುತ್ತೆ? ಎಲ್ಲ ಒಳ್ಳೇದಕ್ಕೆ ಅಲ್ಲ. ನಿಶ್ಚಯ ಬುದ್ಧಿ ಅಂತಂದ್ರೆ ನನ್ನ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟಾಗ, ಪರಮಾತ್ಮನನ್ನ ಉಪಯೋಗ ಮಾಡಿದಾಗ, ಭಗವಂತ ಸಪ್ತ ಗುಣಗಳನ್ನ ಕೊಟ್ಟಾಗ ನಾವು ಯಾವ್ದಿಂದ ಅನುಭವ ಮಾಡ್ತೀವಿ ಭಗವಂತನ ಸಪ್ತ ಗುಣಗಳನ್ನ? ಬುದ್ಧಿಯಿಂದ. ಹೌದಾ? ಈಗ ಬಾಬನನ್ನು ಒಪ್ಕೊಂಡಿದ್ದು ನೀವು ಯಾರ ಜ್ಞಾನ ಕೇಳ್ಬಿಟ್ಟು ಒಪ್ಕೊಂಡ್ರು, ಫೋಟೋ ನೋಡ್ಕೊಂಡು ಒಪ್ಕೊಂಡ್ರು, ಹಾಡಿನ ಮೂಲಕ ಒಪ್ಕೊಂಡ್ರು, ಕಾಮೆಂಟ್ರಿ ಮೂಲಕ ಒಪ್ಕೊಂಡ್ರು? ಜ್ಞಾನದಿಂದ ಅಲ್ಲ, ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟ ಮೇಲೆ ನಮ್ಗೆ ಏನು ಗುಣದ ಅನುಭವ ಆಯ್ತಲ್ಲ ಅದರಿಂದ. ಎಸ್ ಆರ್ ನೋ? ಅನುಭವದಿಂದ ಒಪ್ಕೊಂಡ್ರು, ಜ್ಞಾನದಿಂದ ಒಪ್ಕೊಂಡ್ರು? ಬಾಬಾದಲ್ಲಿ ಮನಸ್ಸನ್ನು ಇಟ್ಟಾಗ ನಮ್ಗೇನು ಸಪ್ತ ಗುಣಗಳ ಅನುಭವ ಆಯ್ತು, ಅದರಿಂದ ತಾನೇ ಭಗವಂತನ ಒಪ್ಕೊಂಡಿದ್ದು. ಹಾಗೆ ಬಾಬಾ ಹೇಳ್ತಾರೆ, ನಿಶ್ಚಯ ಯಾವ್ದರ ಆಧಾರದ ಮೇಲೆ ಬರ್ತದೆ? ದಿನಕ್ಕೆ ನಿಮ್ಮ ಮೂಲಕ ಎಷ್ಟು ಸಪ್ತ ಗುಣಗಳು ಪಾಸ್ ಆಗ್ತದವೆ? ಎಲ್ಲಿಂದ ಪಾಸ್ ಆಗ್ತಿದ್ದಾವೆ? ಬುದ್ಧಿಯಿಂದ. ಅವಾಗ ಆ ಪರ್ಸೆಂಟೇಜ್ ಜಾಸ್ತಿ ಆಗ್ಬೇಕು ಆಗ್ಬಾರ್ದು? ಅದು ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಭಗವಂತ ನಿಮ್ಮನ್ನೇನ್ ಮಾಡ್ತಿದಾರೆ? ಉಪಯೋಗ ನಿಮ್ಮ ಅಕೌಂಟ್ ಅಲ್ಲಿ ಜಮಾ ಆಗ್ತಾ ಇದೆ, ನಿಮ್ಮ ಸಮಸ್ಯೆಗಳು ಪರಿಹಾರ ಆಗ್ತಾ ಇದ್ದಾವೆ. ಅಂದರೆ ದಿನಕ್ಕೆ ನಾವು ರಾಜಯೋಗವನ್ನು ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಆಗುವಂತ ಅನುಭವದ ಆಧಾರದ ಮೇಲೆ ನನಗೇನು ಬರ್ತದೆ? ನಿಶ್ಚಯ ಬರ್ತದೆ. ಯಾರ ಮೇಲೆ? ನನ್ನ ಮೇಲೆ, ಬಾಬನ ಮೇಲೆ ಮತ್ತು ನಾಟಕದ ಮೇಲೆ. ಅದಕ್ಕೆ ಬಾಬಾ ಹೇಳ್ತಾರೆ ನಿಶ್ಚಯ ಬುದ್ಧಿ. ಆದ್ಮೇಲೆ ಈಗ ಒಂದು ಪ್ರಶ್ನೆ, ಈಗ ನೀವು ಬಾಬನ ಮಗು ಆದ್ರಿ, ಏನಾದ್ರೆ ಈಗಾದ್ರೂ ಮೊದಲೇ ಆಗಿದ್ದೀರಾ? ಮೊದಲೇ ಆಗಿದೆ. ಓಕೆ, ನೀವು ಬಾಬನ ತಿಳಿದ್ರೆ ನಮ್ಗೆ ಸ್ವಂತ ಮನೆ ಬೇಕು ಅಂತ ಬಾಬಾ ಸ್ವಂತ ಮನೆ ಕೊಟ್ಟು,
ಜಾಬ್ ಬೇಕು ಅಂತ ಜಾಬ ಕೊಟ್ರು, ಮೊಮ್ಮಕ್ಕಳು ಬೇಕು ಅಂದ್ರೆ ಮೊಮ್ಮಕ್ಕಳನ್ನ ಕೊಟ್ಟಿದ್ರು. ಓಕೆ, ಅಷ್ಟೆಲ್ಲ ಮಾಡಿದಾಗ ಬಾಬನ ಮೇಲೆ ನಿಮ್ಗೆ ನಂಬಿಕೆ, ವಿಶ್ವಾಸ, ಧೈರ್ಯ, ಸ್ಥೈರ್ಯ ಬರ್ತದೋ ಬರಲ್ವೋ? ಬರುತ್ತೆ. ಬರೋದಿಲ್ಲ. ಬಾಬಾ ಹೇಳ್ತಾರೆ ಅದು ಸತ್ಯ ಅಲ್ಲ. ಸ್ಥೂಲವಾಗಿರೋದನ್ನ ಕೇಳಿ ಇಂದ್ರಿಯ ಸುಖಕ್ಕೆ ಕಣ್ಣಿಗೆ, ಕಿವಿಗೆ, ನಾಲಿಗೆ, ಬಾಯಿಗೆ, ಕೈಯಿಗೆ ಬಂಗಾರ ಕೊಟ್ಟಾಗ ಅದು ನಿಶ್ಚಯ ಅಲ್ಲ. ನಿಶ್ಚಯ ಯಾವುದರ ಆಧಾರದ ಮೇಲೆ? ಗುಣಗಳ ಆಧಾರ. ನಿರಾಕಾರವಾಗಿರುವಂತ ಸಪ್ತ ಗುಣಗಳು ಮತ್ತು ಆಶೀರ್ವಾದದಿಂದ ಬುದ್ಧಿಯ ಮೂಲಕ ನೀವೇನು ಅನುಭವ ಮಾಡ್ತಿರೋ ಅದರ ಆಧಾರದಲ್ಲಿ ಭಗವಂತನ ಮೇಲೆ ನಿಶ್ಚಯ ಬರ್ತದೆ ಹೊರತು ಸ್ಥೂಲವಾದ ವಸ್ತು, ವ್ಯಕ್ತಿ, ವಿಷಯ ಸನ್ಮಾನದಿಂದ ಅಲ್ಲ. ಅಲ್ಲ, ಅದು ಸತ್ಯ, ನಿತ್ಯ ಅಲ್ಲ, ಅದು ಅವಿನಾಶಿ ಅಲ್ಲ. ಆ ರೀತಿ ಸ್ಥೂಲವಾಗಿರೋದು ಭಕ್ತಿ ಮಾರ್ಗದಲ್ಲೂ ಕೂಡ ನಮ್ಗೇನಾಗಿದೆ? ಸಿಕ್ಕಿದೆ. ಭಗವಂತ ನಿರಾಕಾರ ಅಂತ ಒಪ್ಕೊಳ್ಬೇಕು ಅಂದ್ರೆ ಯಾವ ತರ ಆಧಾರ? ನಿರಾಕಾರ ಅನುಭವ ಅಲ್ವಾ? ಈಗ ಬಾಬನ ಪ್ರಶ್ನೆ, ನಿಮ್ಗೆ ನಿರಾಕಾರ ಅನುಭವ ಜಾಸ್ತಿ ಆಗ್ಬೇಕು, ಸಾಕಾರ ಅನುಭವ ಜಾಸ್ತಿ ಆಗ್ಬೇಕು? ನಿರಾಕಾರ ಜಾಸ್ತಿ. ನಾನು ಯೋಗದಲ್ಲಿ ಕೂತ್ಕೊಳ್ತೇನೆ, ನನಗೆ ಶಾಂತಿ ಅನುಭವ ಆಗೋದಿಲ್ಲ. ಅದು ನಾನು ಸತ್ಯುಗಕ್ಕೆ ಹೋಗಿರ್ತೇನೆ, ಅರಮನೆಗೆ ಹೋಗಿರ್ತೇನೆ, ಪುಷ್ಪಕ ವಿಮಾನದಲ್ಲಿ ಕುಂತಿರ್ತೇನೆ, ಊಟ ತಿಂಡಿ ತಿಂತಾ ಇರ್ತೇನೆ, ಅಷ್ಟೊತ್ತು ಖುಷಿಯಾಗಿರ್ತೇನೆ. ಇದು ಸತ್ಯನೋ ಮಿಥ್ಯನೋ? ಸತ್ಯ ಯಾವುದು? ನಿರಾಕಾರ. ಸಪ್ತ ಗುಣಗಳ ನಿರಾಕಾರ ಅನುಭವ ಅದಕ್ಕೆ ಬಾಬಾ ಹೇಳ್ತಾರೆ ಬುದ್ಧಿಯ ಮೂಲಕ ನಿರಾಕಾರ ಎಷ್ಟು ಅನುಭವ ಆಗ್ತದೋ ಅಷ್ಟು ನಿಮ್ ನಿಶ್ಚಯ ಏನಾಗ್ತಾ ಹೋಗ್ತದೆ? ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂದ್ರೆ ಬಾಬಾ ಹೇಳ್ತಾರೆ ಇವತ್ತು ನೀವು ಸ್ವಂತ ಮನೆ ಕೇಳಿದ್ರಿ, ಕೊಟ್ಟಿದ್ದೀನಿ, ಇನ್ನೊಂದ್ಸಲ ನೀವೇನೋ ಕೇಳಿದಾಗ ನಾನು ಕೊಡೋದೇ ಇಲ್ಲ, ಅವಾಗ ಬಾಬನ ಮೇಲೆ ನಿಮ್ಗೆ ಏನ್ ಬಂದ್ಬಿಡ್ತದೆ? ಸಿಟ್ಟು ಬರ್ತದೆ ತಾನೆ? ಅದೇ ಬಾಬನಲ್ಲಿ ಮನಸ್ಸನ್ನಿಟ್ಟಾಗ ಸಪ್ತ ಗುಣಗಳು ಯಾವಾಗ್ಲೂ ಅನುಭವ ಆಗ್ತದೋ ಆಗಲ್ವೋ? ಸ್ಥೂಲವಾದ ಇಚ್ಛೆಗಳನ್ನ ಕೆಲವೊಂದು ಬಾಬಾ ಕಂಪ್ಲೀಟ್ ಮಾಡ್ಬೋದು, ಕೆಲವೊಂದು ಮಾಡದೇ ಇರಬಹುದು. ಆದ್ರೆ ಸತ್ಯ ಯಾವುದು? ಯಾವುದೇ ಕರ್ಮವನ್ನ ಮಾಡಿದಾಗ ನಿರಾಕಾರದ ಮೂಲಕ ಏನ್ ಅನುಭವ ಮಾಡಿದಿರೋ ಅದು ಮಾತ್ರ ಸತ್ಯ. ಆದ್ಮೇಲೆ ಬರ್ದಿಟ್ಕೊಳ್ಳಿ, ನೀವು ಸೇವೆ ಮಾಡಿದಾಗ ಯಾರದು ಹೊಗಳಿದ್ರೆ ಅದು ಸತ್ಯ ಅಲ್ಲ, ಯಾರು ತೆಗಳಿದ್ರು ಅದು ಸತ್ಯ ಅಲ್ಲ, ಉಡುಗೊರೆ ಕೊಟ್ಟರು ಅದು ಸತ್ಯ ಅಲ್ಲ, ಸನ್ಮಾನ ಮಾಡಿದ್ರು ಸತ್ಯ ಅಲ್ಲ, ಸೆಲ್ಫಿ ಹೊಡೆದ್ರು ಸತ್ಯ ಅಲ್ಲ, ಕಿರೀಟ ಹಾಕಿದ್ರು ಸತ್ಯ ಅಲ್ಲ. ಸತ್ಯ ಯಾವುದು? ಬುದ್ಧಿಯಿಂದ ಆ ಸಮಯದಲ್ಲಿ ನೀವೇನು ಅನುಭವ ಮಾಡಿದ್ರು ಅದು ಮಾತ್ರ ಸತ್ಯ. ಕ್ಲಿಯರ್? ಯಾವಾಗ ದಿನದಿಂದ ದಿನಕ್ಕೆ ನಿಮಗೆ ಬುದ್ಧಿಯಿಂದ ಅನುಭವ ಆಗ್ತಾ ಇರ್ತದೋ ಆವಾಗ ನಿಮ್ಗೆ ಗೊತ್ತಾಗ್ತದೆ ನಾನು ಯಾರ ಜೊತೆಲಿದ್ದೇನೆ, ಇಲ್ಲ ಅಂತ ನಾವೇನ್ ಮಾಡ್ತೀವಿ, ಯಾರು ಚೆನ್ನಾಗಿ ಹೊಗಳ್ತಾ ಇರ್ತಾರೋ ಅವ್ರ ಜೊತೆಲೇ ಇರ್ತೀವಿ, ಅವ್ರ ಹತ್ರ ಫೋನ್ ಮಾಡಿ ಮಾತಾಡೋಣ ಮೇಡಮ್. ಹೌದು ತಾನೆ? ಮನುಷ್ಯಾತ್ಮನ ಜೊತೆಗೆ ಇರ್ಬೇಕು, ಬಾಬನ ಜೊತೆಗೆ ಇರ್ಬೇಕು. ಓಂ ಶಾಂತಿ.